ಇವತ್ತಿನ ನನ್ನ ಸಂದೇಶದ ಪೀಠಿಕೆ ವಿಭಿನ್ನ ಆತ್ಮವನ್ನು ಹೊಂದಿರುವ ವ್ಯಕ್ತಿ, ದ ಮ್ಯಾನ್ ವಿತ್ ಎ ಡಿಫರೆಂಟ್ ಸ್ಪಿರಿಟ್. ಆಧಾರ ವಾಕ್ಯ ಅರಣ್ಯಕಾಂಡ ಪುಸ್ತಕ 14:24, ಯೋಶುವನ ಪುಸ್ತಕ 14ನೇ ಅಧ್ಯಾಯ 6ನೇ ವಚನದಿಂದ 15ನೇ ವಚನದವರೆಗೂ. ಕಾಲೇಬನು ವಿಭಿನ್ನ ಆತ್ಮವನ್ನು ಹೊಂದಿರುವ ವ್ಯಕ್ತಿಯಾಗಿದ್ದನು. ಕಾಲೇಬನ ಕುರಿತು ದೇವರು ಹೇಳೋದು, ಬಟ್ ಮೈ ಸರ್ವೆಂಟ್ ಕಾಲೇಬ್, ಬಿಕಾಸ್ he had another spirit with him, another spirit, different spirit. ಅವನಲ್ಲಿ ಇದ್ದಂತಹ ಆತ್ಮನಿಗೆ ವ್ಯತ್ಯಾಸ ಇತ್ತು. ಕಾಲೇಬನು ಕುರಿತು ಸತ್ಯವೇದ ಗ್ರಂಥದಲ್ಲಿ ಹೆಚ್ಚು ಕಡಿಮೆ 36 ಸಾರಿ ಅವನ ಹೆಸರು ಪ್ರಸ್ತಾಪ ಮಾಡಲ್ಪಟ್ಟಿದೆ. There is a 36 times repeatedly mentioned about Caleb. ಅವನ ಜೀವನ ಚರಿತ್ರೆಯನ್ನು 3 ಭಾಗವಾಗಿ ನಾವು ವಿಭಾಗಿಸ್ಬೋದು. ಮೊದಲನೇ 40 ವರ್ಷ, ಅವನ ಜೀವನದ 40 ವರ್ಷ ಐಗುಪ್ತ ದೇಶದಲ್ಲಿ ಫರೋನನ ದಾಸತ್ವದಲ್ಲಿದ್ದ ಇಸ್ರಾಯೇಲ್ ಜನರ ಆ ಕಾಲಘಟ್ಟದಲ್ಲಿ 40. ಆ ನಂತರ 2ನೇ ಹಂತ ಅರಣ್ಯದಲ್ಲಿ 40 ವರ್ಷ. 3ನೇ ಭಾಗ ವಾಗ್ದಾನ ಮಾಡಿದ ಕನಾನ್ ದೇಶದಲ್ಲಿ ತನ್ನ ಜೀವನದ ಕೊನೆಯವರೆಗೂ ವಾಗ್ದಾನದ ದೇಶದಲ್ಲಿ ತನ್ನನ್ನೇ ತಾನು ಸಮರ್ಪಿಸಿ ಜೀವಿಸಿದಂಥ ವ್ಯಕ್ತಿತ್ವ ಕಾಲೇಬಂತು. ಇವತ್ತು ಕಾಲೇಬನ ಆತ್ಮ, ಆ ಸ್ಪಿರಿಟ್, ಅನಾಯಿಂಟಿಂಗ್, ಅದರ ಕುರಿತು ಅಟೆನ್ಷನ್ ನಿಮ್ಮ ಮೇಲೆ ತರಲಿಕ್ಕೆ, ನಿಮ್ಮನ್ನು ಅದರ ಮೂಲಕ ಎಚ್ಚರಿಸೋದು ನನ್ನ ಕರ್ತವ್ಯವಾಗಿರುತ್ತೆ. ನಾನು ನಂಬುತ್ತೇನೆ, ಐ ಬಿಲೀವ್ ಇನ್ಸೈಡ್ ಆಫ್ ಎವ್ರಿ ಕ್ರಿಶ್ಚಿಯನ್ ಇಸ್ ದ ಸ್ಪಿರಿಟ್ ಆಫ್ ಕಾಲೇಬ್. ಪ್ರತಿಯೊಂದು ವಿಶ್ವಾಸಿಗಳ ಒಳಗಡೆ ಈ ಕಾಲೇಬನ ಆತ್ಮ ಉಂಟು ಎಂಬುದಾಗಿ ನಾನು ನಂಬುತ್ತೇನೆ. ಆಮೇನ್. ಅದು ಉಳ್ಳವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳಿ. ಈ ಆತ್ಮನ ಪ್ರತ್ಯೇಕತೆ ಏನು ಅಂದರೆ, ವೆನ್ ಎವ್ರಿ ಒನ್ ಎಲ್ಸ್ ಅರೌಂಡ್ ಯು ಸೀಮ್ಸ್ ಟು ಫೀಲ್ ಸಮಥಿಂಗ್ ಕೆನಾಟ್ ಬಿ ಡನ್, ಟ್ರಸ್ಟ್ ಗಾಡ್, ಇಟ್ ವಿಲ್ ಬಿ ಡನ್. ಉಳಿದವರೆಲ್ಲರೂ ಆಗಲ್ಲ, ನಡೆಯಲ್ಲ, ಆಗಂಗಿಲ್ಲ ಎಂದೆಲ್ಲ ಹೇಳುವಾಗ ಈ ಆತ್ಮನ ಪ್ರತ್ಯೇಕತೆ, ಇದು ನಡೆಯುತ್ತೆ, ಆಗುತ್ತೆ, ಸಾಧಿಸ್ಬೋದು, ಜಯಿಸ್ಬೋದು, ಮುಂದೆ ಹೋಗ್ಬೋದು ಎಂಬ ಭರವಸೆಯನ್ನು ಹುಟ್ಟಿಸುವಂಥದ್ದು. ಇಸ್ರಾಯೇಲ್ ಜನರಿಗೆ ದೇವರು ಅನೇಕ ವಿಧವಾದಂಥ ಪರಿಶೋಧನೆಗಳನ್ನು ಕಳಿಸಿದನು. ಟು ಟೆಸ್ಟ್, ಅವ್ರನ್ನ ಪರೀಕ್ಷಿಸ್ತಾನು. ನಾನು ವಾಗ್ದಾನ ಮಾಡಿದ ಪ್ರಕಾರ ವಾಗ್ದಾನದ ದೇಶ ಹಾಲು ಜೇನು ಹರಿಯುವಂಥ ದೇಶ, ಈ ದೇಶವನ್ನು ನಾನು ನಿಮಗೆ ಸ್ವಂತವಾಗಿ ಕೊಡ್ತೀನಿ ಅಂತ ಅಬ್ರಾಮನ ಬಳಿಯಲ್ಲಿ ದೇವರು ಒಡಂಬಡಿಕೆ ಮಾಡ್ಕೊಳ್ಳೋದು. ನೀವು ಅದನ್ನು ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಕಾಣ್ತೀರಾ. ನಿನಗೂ ನಿನ್ನ ಸಂತತಿಗೂ ನಾನು ಅದನ್ನು ಕೊಡ್ತೀನಿ ಎಂಬುದಾಗಿ. ಈ ಕಾಲೇಬನ ತಂದೆ ಅವನು ಅನ್ಯ ದೇಶದವನು, ಇಸ್ರಾಯೇಲ್ನಲ್ಲ, ತಾಯಿ ಯೆಹೂದಳು. ಆದರೆ ಕಾಲೇಬನನ್ನ ದೇವರು ಆರಿಸ್ಕೊಳ್ತಾನೆ. ಯಹೂದ ಕುಲದ ನಾಯಕನಾಗಿ ದೇವರು ಆರಿಸ್ಕೊಳ್ತಾನೆ. ಕ್ರಮ ತಪ್ಪಿ ದೇವರು ಕೆಲವರನ್ನ ಆರಿಸ್ಕೊಳ್ಳುವ ಅಭಿಷೇಕದ ಕುರಿತು ನೀವು ಗಮನ ಕೊಡ್ರಿ. ಅದೇ ಕಾಲೇಬನ ಅಭಿಷೇಕ. ಕ್ರಮ ಪ್ರಕಾರ ಅವರು ಬರಂಗಿಲ್ಲ, ಆದರೆ ಕ್ರಮ ತಪ್ಪಿ. ಇವತ್ತು ನಾನು ನೀವು ಕ್ರಮ ತಪ್ಪಿ ಇಲ್ಲಿ ಇರೋದರಿಂದ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಸ್ತೋತ್ರ. ಯಾರ್ಯಾರೋ ಏನೇನೋ ಆಗೋದಕ್ಕೆ ಹೊರಟ್ರಿ, ಏನೋ ಆಗದಿರೇ ಇಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ. ಆಗಬೇಕಾದ್ರೆ ಆಗ್ತಾ ಇದೆ. ಆಮೇಲೆ ನಾನು ಕ್ರಿಕೆಟ್ ಪ್ಲೇಯರ್ ಆಗಕ್ಕೆ ಹೋದೆ, ಆಗಲಿಲ್ಲ, ಸ್ತೋತ್ರ, ಒಳ್ಳೇದಾಯ್ತು, ಪಾಸ್ಟರ್ ಆದೆ. ನಿಮ್ಮಲ್ಲಿ ಕೆಲವರು ಸಿನಿಮಾ ನಟ ನಟಿಯರಾಗಕ್ಕೆ ಹೋದ್ರಿ, ಇನ್ನು ಕೆಲವರು ಬಿಸ್ನೆಸ್ ಮಾಡೋಕ್ಕೆ ಹೋದ್ರಿ, ಇನ್ನು ಕೆಲವರು ಏನೇನೋ ಆಗಕ್ಕೆ ಹೋದ್ರಿ, ಏನೂ ಆಗಲಿಲ್ಲ, ಕಡೆಗೆ ದೇವರ ಮಕ್ಕಳಾದ್ರಿ, ಅದಕ್ಕಾಗಿ ಸ್ತೋತ್ರ. ಸೊ ಈ ಅನಾಯಿಂಟಿಂಗ್ನ ಪ್ರತ್ಯೇಕತೆ, ದ ಸ್ಪಿರಿಟ್ ಆಫ್ ಕಾಲೇಬ್,
ಅದಕ್ಕೆ ನಾನು ಹೇಳಿದೆ, ಕಾಲೇ ದ ಮ್ಯಾನ್ ವಿತ್ ಎ ಡಿಫ್ರೆಂಟ್ ಸ್ಪಿರಿಟ್. ಎಲ್ಲರೂ ಏನು ಹೇಳ್ತಾರೋ ಅದಕ್ಕೆ ನಾನು ಗುಂಪಲ್ಲಿ ಆಮೇನಂತ ಹೇಳೋಗೋದಲ್ಲ, ಸ್ವಲ್ಪ ವ್ಯತ್ಯಾಸ ಇತ್ತು. ಎಲ್ಲರೂ ನೆಗೆಟಿವ್ ಮಾತಾಡಿದ್ರೆ ಅವನು ಪಾಸಿಟಿವ್ ಮಾತಾಡ್ತಿದ್ದ. ಆಮೇಲೆ ಅದು ಇವನ ಪ್ರತ್ಯೇಕತೆಯಾಗಿತ್ತು. ನಾನು ಸತ್ಯವೇದ ಗ್ರಂಥದಲ್ಲಿ ಮೊದಲನೇ ಆರಾಧನೆಯಲ್ಲಿ ನಾನು ಹೀಗೆ ಹೇಳಿದೆ, ವಾಕ್ಯ ಕೇಳದಂಗೆ ಶತ್ರು ನಿಮ್ಮ ಮನಸ್ಸುಗಳನ್ನು ಚಂಚಲಕ್ಕೆ ತರ್ತಾನೆ. ಆದರೆ ನೀವು ಚಂಚಲಕ್ಕೆ ಒಳಗಾಗಬಾರ್ದು. ನೀವು ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನನ್ನ ಮಾತನ್ನು ನೀವು ಶ್ರದ್ಧೆಯಿಂದ ಕೇಳ್ರಿ. ಆಮೇಲೆ ಶ್ರದ್ಧೆಯಿಂದ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಜ್ಞಾನೋಕ್ತಿಗಳ ಪುಸ್ತಕ 16:20 ಹೇಳುತ್ತೆ, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಹೊಂದುವನು ಅಂತ. ದೇವರ ವಾಕ್ಯವನ್ನು ಸ್ಮರಿಸುವವನು, ಎಲ್ಲರೂ ಅಲ್ಲ, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಹೊಂದುವನು, ಯೆಹೋವನಲ್ಲಿ ಆಶ್ರಯ ಇಡುವವನು ಭಾಗ್ಯವಂತನು. ಕೆಲವೊಮ್ಮೆ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಕೆಲವರು ತಾರತಮ್ಯವನ್ನು ತರ್ತಾರೆ. ಕಾಲೇಬನು ದ ಮ್ಯಾನ್ ವಿತ್ ಎ ಡಿಫ್ರೆಂಟ್ ಸ್ಪಿರಿಟ್. ಇವನಲ್ಲಿರೋ ಡಿಫ್ರೆಂಟ್ ಸ್ಪಿರಿಟ್ ಏನಾಗಿತ್ತು? ಇವನ ತಂದೆ ತಾಯಿ ನೋಡ್ರಿ, ತಾಯಿ ಯಹೂದ್ಯಳು, ತಂದೆ ಫೆರಿಜೇಯನು, ಅನ್ಯ ದೇಶದವನು. ಇವನಿಗೆ ಹೆಸರು ಏನು ಗೊತ್ತಾ? ಕಾಲೇಬ್ ಹೆಸರು ಅರ್ಥ ಏನು ಗೊತ್ತಾ? ಇಬ್ರಿಯ ಭಾಷೆಯಲ್ಲಿ ಪ್ರತಿಯೊಂದು ಹೆಸರಿಗೂ ಅರ್ಥ ಇದೆ. ಕಾಲೇಬ್ ಅಂದರೆ ನಾಯಿ. ಯಾವ ತಂದೆ ತಾಯಿ ರೀ ನಮ್ಮ ಮಕ್ಕಳಿಗೆ ನಾಯಿ ಅಂತ ಹೆಸರು ಇಡ್ತಾರೆ? ಕಾಲೇಬನ ಹೆಸರು ನಾಯಿ ಅಂತ. ನಾಯಿಯ ಗುಣಗಳನ್ನು ಒಂದು ಸ್ವಲ್ಪ ಯೋಚನೆ ಮಾಡಿರಿ. ನಾಯಿ ನಂಬಿಗಸ್ತತನವನ್ನು ತೋರಿಸುತ್ತೆ, ನಾಯಿ ಲಾಯಲ್ಟಿಯನ್ನು ತೋರಿಸುತ್ತೆ, ನಿಷ್ಠೆಯನ್ನು ತೋರಿಸುತ್ತೆ. ಅಂದರೆ ಕೃತಜ್ಞತೆ ಇರುವಂಥ, ಗ್ರ್ಯಾಟಿಟ್ಯೂಡ್ ಆ್ಯಟಿಟ್ಯೂಡ್ ತೋರಿಸುವಂಥ, ಹಲ್ಲೆಲೂಯಾ, ಸದ್ಗುಣ ಉಳ್ಳಂಥ ಪ್ರಾಣಿಯಾಗಿದೆ ನಾಯಿ. ನಾಯಿ ಅವನ ಹೆಸರು. ಕಾಲೇಬ್ ಹೆಸರಿನ ಅರ್ಥ ನಾಯಿ. ಒಂದು ಪಕ್ಷ ತಂದೆ ತಾಯಿ ಯಾಕೆ ಅವನಿಗೆ ಆ ಹೆಸರು ಇಟ್ಟರೋ ಗೊತ್ತಿಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ಈ ಕಾಲೇಬನ ಆತ್ಮನ ಪ್ರತ್ಯೇಕತೆ ಯಾರಿಗೂ ಬೇಡದವರನ್ನ, ಯೋಗ್ಯತೆ ಇಲ್ಲದೆ ಇರುವವರನ್ನ, ಕ್ರಮದಲ್ಲಿ ಇಲ್ಲದೆ ಇರೋರನ್ನ ಕ್ರಮಕ್ಕೆ ತರೋದ ಈ ಸ್ಪಿರಿಟಿನ ಪ್ರತ್ಯೇಕತೆ. ಓ, ನಿಮ್ಗೆ ಅರ್ಥ ಆಗಲಿಲ್ಲ. ನಾನು ನೀನು ಇಲ್ಲಿ ಕುಳಿತು ಸ್ತೋತ್ರ ಹೇಳೋದಕ್ಕೆ ಅರ್ಹತೆ ಇಲ್ಲದೆ ಇದ್ದಾಗ, ಯೋಗ್ಯತೆ ಇಲ್ಲದೆ ಇದ್ದಾಗ, ನಾಶನದ ಗುಂಡಿಯಲ್ಲಿ ಇರಬೇಕಾದ ನನ್ನನ್ನು, ನಿಮ್ಮನ್ನು ಇಲ್ಲಿ ಕರೆದುಕೊಂಡು ಈ ಸ್ಥಾನದಲ್ಲಿ ನಿಲ್ಲಿಸಿ ಸ್ತೋತ್ರ ಹೇಳೋದಕ್ಕೆ ದೇವರ ಕೃಪೆ ಕೊಟ್ಟಿರೋದಾದ್ರೆ, ಆಮೇಲೆ ಈ ವಾಸ್ ನೆವರ್. ಅವನ ಸುತ್ತಲೂ ನೆಗೆಟಿವ್ ಮಾತಾಡೋರಿದ್ದಾಗಲೂ ಇವನು ನೆಗೆಟಿವ್ ಮಾತಾಡಿಲ್ಲ. ಅವನ ಸುತ್ತಲೂ ಇರುವ ಜನ ನೆಗೆಟಿವ್ ಆಗಿ ಮಾತಾಡಿದಾಗಲೂ ಅವನು ಹೇಳ್ದ, ನೋ, ನನಗೆ ಒಂದು ಡಿಫ್ರೆಂಟ್ ಸ್ಪಿರಿಟ್ ಇದೆ. ಇದರ ಒಳಗಡೆ ಯಾರಾದರೂ ಇದರ ಒಳಗಡೆ ಇದ್ದೀರಾ? 1 ಕೊರಿಂಥ 1ನೇ ಅಧ್ಯಾಯ 26-27 ವಾಕ್ಯಗಳಲ್ಲಿ ನಾವು ಗಮನಿಸುವಾಗ, ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ಇದನ್ನು ಆಲೋಚನೆ ಮಾಡ್ರಿ. ದೇವರು ನಿಮ್ಮನ್ನು ಕರೆದಾಗ ನೀವು ಹೇಗಿದ್ರಿ, ಹೆಂಗಿದ್ರಿ, ಯಾವ ಅವಸ್ಥೆಯಲ್ಲಿದ್ರಿ? ಜ್ಞಾಪಕ ಮಾಡ್ಕೊಳ್ಳಿ ಸಹೋದರರೇ. ದೇವರು ನಿಮ್ಮನ್ನು ಕರೆದಾಗ ನೀವು ಎಂತ ಅವಸ್ಥೆಯಲ್ಲಿ ಇದ್ದೀರಿ ಅಂತ ನಿಮ್ಮನ್ನ ನೀವು ಜ್ಞಾಪಕ ಮಾಡ್ಕೊಳ್ರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಜ್ಞಾನಿಗಳು ಹೆಚ್ಚಿನವರಿಲ್ಲ. ಅಧಿಕಾರಿಗಳಿಲ್ಲ, ಕುಲೀನರು ಅನೇಕರಿಲ್ಲ, ಶ್ರೀಮಂತರು ಇಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಈ ಲೋಕದ ಬುದ್ಧಿಹೀನರನ್ನ ಆರಿಸಿಕೊಂಡಿದ್ದಾನೆ. ಆಮೇಲೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕೋಸ್ಕರ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ.
ಕೆಲವರನ್ನ ಲಜ್ಜೆ ಪಡಿಸೋದಿಕ್ಕೆ, ನಿನ್ನ ಮನೆತನದಲ್ಲಿ ಕೆಲವರನ್ನ ಲಜ್ಜೆ ಪಡಿಸೋದಿಕ್ಕೆ, ನಿನಗಿಂತ ಸಾಮರ್ಥ್ಯ ಉಳ್ಳವರು, ಯೋಗ್ಯತೆ ಉಳ್ಳವರು, ಅರ್ಹತೆ ಉಳ್ಳವರು, ವಿದ್ಯಾಭ್ಯಾಸ ಉಳ್ಳವರು, ಹಣವಂತರು, ಸ್ಥಿತಿವಂತರು, ಅವರ ಮುಂದೆ ನಿನ್ನನ್ನು ಟಾಪ್ಗೆ ತರೋದಿಕ್ಕೆ ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾನೆ. ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ. ಸಕಲ ಜನಾಂಗಗಳಿಂದ, ಭಾಷಿಕರಿಂದ, ಕುಲಗಳಿಂದ ದೇವರಿಗೋಸ್ಕರ ದೇವರು ತನ್ನ ಸ್ವಂತ ಜನರಾಗಿ ನನ್ನನ್ನು ಆರಿಸ್ಕೊಂಡನು. ಆಮೇಲೆ ಈ ಸ್ಪಿರಿಟ್ನ ಪ್ರತ್ಯೇಕತೆ, ಹಲ್ಲೆಲೂಯಾ, ಕ್ರಮದ ಪ್ರಕಾರ ಬರಬೇಕಾದವ್ರು ಯಾರೂ ಅಲ್ಲ ಇಲ್ಲಿ ಬಂದಿರೋದು. ವಿದ್ಯಾಭ್ಯಾಸ, ಸ್ಥಾನ, ಪದವಿ ಎಲ್ಲ ನೋಡಿದ್ರೆ ನಿಮಗಿಂತ ಮುಂಚೆ ಬೇರೆ ಯಾರೋ ಇರಬೇಕಾಗಿತ್ತು. ಆದರೆ ಅವ್ರಿಗೆ ಈ ಪದವಿ ದೇವರು ಕೊಡಲಿಲ್ಲ. ನಿನಗೆ ಕೊಟ್ಟಿದ್ದಕ್ಕೆ ಸಂತೋಷ ಇದ್ರೆ ಕೈಗಳನ್ನೆತ್ತಿ ಗಟ್ಟಿ ಆಗೊಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಯು ಮಸ್ಟ್ ರಿಮೆಂಬರ್ ದಿಸ್. ಯಾವಾಗಲೂ ಇದನ್ನ ನೆನಪಿನಲ್ಲಿ ಇಟ್ಕೊಬೇಕು. ಇವನ ಒಳಗಡೆ ಇವನಿಗೆ ವಿಭಿನ್ನ ಆತ್ಮ ಇರೋ ಕಾರಣ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ದೇವರು ಹೊರಗಡೆ ಕರ್ಕೊಂಬರ್ಬೇಕಾದ್ರೆ ಮೋಶೆ ಸಂಗಡ ದೇವರು ಹೇಳಿದ್ರು, ನಾನು ನಿಮ್ಮನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಇದನ್ನು ಒಡಂಬಡಿಕೆ ಮಾಡಿದ್ದು ಅಬ್ರಾಮನ ಕಾಲದಲ್ಲಿ. ಅಬ್ರಾಮನ ಜೊತೆ ಒಡಂಬಡಿಕೆ ಮಾಡಿದ್ರು. ಅದೇ ಪ್ರಕಾರ ಮೋಶೆ ನಾಯಕತ್ವಕ್ಕೆ ಬಂದನು. ಮೋಶೆ ಜನರನ್ನು ನಡೆಸಿದ್ನು, ಅವ್ರನ್ನ ಬಿಡಿಸಿದ್ನು. ಕೆಂಪು ಸಮುದ್ರದ ಮೂಲಕ ಅವ್ರನ್ನ ಐಗುಪ್ತ ದೇಶದಿಂದ ಹೊರಗಡೆ ಬರೆಸಿ ಕೆಂಪು ಸಮುದ್ರವನ್ನು ದಾಟಿ ಅವರು ನಡೆಯುವಾಗ, ಹೋಗುವಾಗ ಮಾರ್ಗದಲ್ಲಿ ಅವರಿಗೆ ನೀರು ದಾಹ ಆದಾಗ ಬಂಡೆಯನ್ನು ಸೀಳಿ ದೇವರು ನೀರನ್ನು ಕೊಟ್ಟರು. ಕಹಿಯಾದ ಮಾರವನ್ನು ಸಿಹಿಯಾಗಿ ಮಾಡಿದ್ರು. ಹಗಲೊತ್ತಿನಲ್ಲಿ ಮೇಘಸ್ತಂಭ, ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭವಾಗಿ ದೇವರು ಅವ್ರನ್ನ ಪರಿಪಾಲನೆ ಮಾಡಿದನು, ಅವ್ರನ್ನ ಪ್ರೊಟೆಕ್ಟ್ ಮಾಡಿದನು. ನೋಡ್ರಿ, ಮರುಭೂಮಿ ಅಂದರೆ ಹಾವು ಚೇಳುಗಳ ಕಾಟ ಜಾಸ್ತಿ ಇರುತ್ತೆ. ಒಂದು ಮನುಷ್ಯನಿಗೂ ಹಾವು ಕಡಿದಿದ್ದಾಗಲಿ ಚೇಳು ಕಡಿದಿದ್ದಾಗಲಿ ಚರಿತ್ರೆ ಇಲ್ಲ. ಅವರ ವಸ್ತ್ರಗಳು ಜೀರ್ಣಿಸಿ ಹೋಗಲಿಲ್ಲ, ಅವರ ಕಾಲಿನ ಕೆರೆಗಳು ಸವೆದು ಹೋಗಲಿಲ್ಲ. ಅವರಲ್ಲಿ ಒಬ್ಬನು ಬಡುಕಲ ಇರಲಿಲ್ಲ, ಒಬ್ಬನು ಬಲಹೀನನ ಇರಲಿಲ್ಲ, ಒಬ್ಬನಿಗೂ ರೋಗ ಇರಲಿಲ್ಲ, ಒಬ್ಬನಿಗೂ ಬಿ ಪಿ ಇರಲಿಲ್ಲ, ಒಬ್ಬರಿಗೂ ಶುಗರ್ ಇರಲಿಲ್ಲ, ಒಬ್ಬರಿಗೂ ಕಿಡ್ನಿ ಸ್ಟೋನ್ ಇರಲಿಲ್ಲ. ಅವರ ಆರೋಗ್ಯವುಳ್ಳವರಾಗಿದ್ದರು, ಅವರು ಬಲಿಷ್ಠರಾಗಿದ್ದರು. ಕಾರಣ ಏನು? ಅವರನ್ನು ಪರಿಪಾಲನೆ ಮಾಡುವವನು, ಇಸ್ರಾಯೇಲ್ನ ಪರಿಪಾಲಕನು, ಅವನು ತೂಕಡಿಸೋದಿಲ್ಲ, ನಿದ್ರಿಸೋದು ಇಲ್ಲ. ಹಗಲೊತ್ತಿನಲ್ಲಿ ಸೂರ್ಯನಿಂದಾಗಲೇ, ರಾತ್ರಿ ಹೊತ್ತು ಚಂದ್ರನಿಂದಾಗಲೇ ಯಾವ ಕೇಡು ಅವರಿಗೆ ಸಂಭವಿಸದಂತೆ ಅವರನ್ನ ಕಾಪಾಡಿದನು. ಬೇಟೆಗಾರನ ಬಲೆಯಿಂದ ತಪ್ಪಿಸಿದನು. ನಾಶಕರವಾದಂಥ ಗುಂಡಿಯಿಂದ ಅವರನ್ನ ಮೇಲಕ್ಕೆ ಎತ್ತಿದನು. ಅಲ್ಲೆಲ್ಲೂ ಶುಭವು ಕೃಪೆಯು ಇವರ ಜೀವಮಾನವೆಲ್ಲ ಇವರನ್ನು ಹಿಂಬಾಲಿಸತಕ್ಕಂತೆ ಇವರನ್ನು ಆಶೀರ್ವಾದ ಮಾಡಿದನು. ಕಮಾನ್ ಸಾಂಬಾಡಿ, ಇವತ್ತು ನಿನ್ನ ಜೀವನವನ್ನ ಪಾಲನೆ ಮಾಡಿದ ದೇವರು ಅವರನ್ನು ಇಷ್ಟೆಲ್ಲ ನಡೆಸ್ಕೊಂಡು ಬಂದಾಗಲೂ ಈ ಮನುಷ್ಯನಿಗೆ ದೇವರಿಂದ ಎಷ್ಟು ಉಪಕಾರ ಪಡಿತಾರೆ ಗೊತ್ತಾ? ಬೇಗನೆ ಮರ್ತು ಬಿಡ್ತಾರೆ. ಯಾಕೆ ಮರಿತಾರೆ? ದಪ್ಪನೇ ಇದ್ದಿದ್ದು, ಎಲ್ಲ ಪುಷ್ಟಿಯಾಗಿದ್ದರು, ಆರೋಗ್ಯವಾಗಿದ್ದರು. ಏನಕ್ಕೆ ಗೊತ್ತಾ? ಈಗ ಜಾಸ್ತಿ ಎಲ್ಲ ಟೈಪ್ ರೋಗ ಬಂದ್ಬಿಟ್ಟಿದೆ. ವೆಜಿಟೇರಿಯನ್ ರೋಗ ಬೇರೆ, ನಾನ್ ವೆಜಿಟೇರಿಯನ್ ರೋಗ ಬೇರೆ. ಏನು ಪಾಸ್ಟರ್ ಹಂಗಂತೀರ ಅಂತ. ಹೌದ್ರಿ, ಟೊಮೊಟೊ ಜ್ವರ ಯಾವುದದ? ವೆಜಿಟೇರಿಯನ್ ಅಲ್ವಾ? ಚಿಕನ್ ಗುನ್ಯಾ ನಾನ್ ವೆಜಿಟೇರಿಯನ್ ಅಲ್ವಾ? ಎಂತೆಂಥ ರೋಗಗಳು, ಎಂತೆಂಥ ಕಾಯಿಲೆಗಳು. ಆ ಕಾಲದಲ್ಲಿ ಗಮನಿಸ್ರಿ, ಒಬ್ಬನಲ್ಲಿ ಬಲಹೀನತೆ ಇರಲಿಲ್ಲ, ಒಬ್ಬ ರೋಗಿ ಇರಲಿಲ್ಲ, ಒಬ್ಬ ಬಡಕ್ಲ ಇರಲಿಲ್ಲ, ಎಲ್ಲ ಸ್ಟ್ರಾಂಗ್ ಆಗಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಪಾಲನೆಯಲ್ಲಿ ಇರುವವರು ಸ್ಟ್ರಾಂಗ್ ಆಗಿರ್ತಾರೆ. ನೀನು ಕರ್ತನಲ್ಲಿ ಇರೋದಾದ್ರೆ, ನನಗೊಂದು ಸಂಶಯದಿಂದ ಕೇಳ್ತೀನಿ, ಯಾಕಿಷ್ಟು ಜೋರಾಗಿ ಚಪ್ಪಾಳೆ ತಟ್ಟಿದ್ರಿ? ನೋಡಿದ್ರ ಪಾಸ್ಟರ್ ಹೇಳಿದ್ರಲ್ಲ, ಇದು ಅವತ್ತಿಂದನೇ ಹೇಳ್ತಾ ಇದ್ದೀನಿ. ಸತ್ತವರು, ಸಮಾಧಿಗೆ ಹಾಕಲ್ಪಟ್ಟವರು ಯಾರು ಯೆಹೋವನನ್ನು ಸ್ತುತಿಸೋದಿಲ್ಲ, ಜೀವ ಉಳ್ಳವರೆಲ್ಲರೂ ಯೆಹೋವನನ್ನು ಸ್ತುತಿಸಲಿ.
ಜೀವವುಳ್ಳ ದೇವರನ್ನು ಆರಾಧನೆ ಮಾಡುವ ನಾವುಗಳು ಜೀವವುಳ್ಳ ದೇವರ ಮಕ್ಕಳಾಗಿರೋದ್ರಿಂದ ಜೀವವುಳ್ಳವರಾಗಿ ಒಂದು ಸ್ತೋತ್ರ ಹೇಳಿದ್ರು ಸ್ಟ್ರಾಂಗ್ ಆಗಿ ಹೇಳ್ಬೇಕು. ಅದೇನೋ ನಿಮಗೇನೋ ನೀವು ಹಂಗೆ ಅಂದ್ಬಿಡ್ತೀರ, ನೀವು ಮೈಕಲ್ಲಿ ಇಟ್ಕೊಂಡು. ಸಾರ್ ಮೈಕೆಲ್ಲ ಈಗ ಬಂದಿದ್ದು, ಆವಾಗ ಮೈಕೇ ಇರಲಿಲ್ಲ. ಸಣ್ಣಕ್ಕಿದ್ದೆ ನಾನು. ಸ್ತೋತ್ರ ಯಾವಾಗ ಪ್ರಸಂಗ ಮಾಡಿ ಆರಾಧನೆ ಮಾಡಿದ ದಪ್ಪ ಅದೇ. ಕೆಟ್ಟ ಕೊಬ್ಬುಗಳು ಬರಲೇ ಇಲ್ಲ, ಒಳ್ಳೆ ಪುಷ್ಟಿ ಉಳ್ಳ ಕೊಬ್ಬುಗಳು ಬಂತು. ಮನುಷ್ಯನಿಗೆ ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಇದೆ. ಕೊಲೆಸ್ಟ್ರಾಲ್ ಅಂದಿದ ತಕ್ಷಣ ಕೊಬ್ಬು ಬೇಡವೇ ಬೇಡ ಅನ್ಬೇಡ್ರಿ. ದೈವ ಮಕ್ಕಳು ಪುಷ್ಟಿ ಉಳ್ಳವರಾಗಿರ್ಬೇಕು. ಆಮೇಲೆ ಆತ್ಮದಲ್ಲಿ ಪುಷ್ಟಿ ಉಳ್ಳವರು. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 10:27. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವುದು. ನೀವು ಪುಷ್ಟರಾದ ಕಾರಣ. ಏನಾದ ಕಾರಣ? ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ನೋಡಿದ್ರ, ಅದಕ್ಕೆ ಹೇಳಿದ್ದು ಆತ್ಮದಲ್ಲಿ ಪುಷ್ಟರಾಗಿರ್ರಿ. ಆತ್ಮದಲ್ಲಿ ಪುಷ್ಟರಾಗಿರ್ರಿ. ಎಲ್ಲ ನೊಗ ಶತ್ರು ಇಡ ಎಲ್ಲ ನೊಗಗಳು ಮುರಿದು ಬೀಳ್ತೆ. ಹಲ್ಲೆಲೂಯಾ. ನೀವು ವೀಕ್ ಆದ್ರೆ ನೊಗಗಳೆಲ್ಲ ಎತ್ತಿ ಆಗ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಇವನ ಸ್ಪಿರಿಟ್ ಡಿಫ್ರೆಂಟ್ ಆಗಿತ್ತು ನೋಡ್ರಿ. 85 ವರ್ಷ ಆದರೂ ರಿಟೈರ್ಮೆಂಟ್ ತಗೊಳ್ಳಿಲ್ಲ. 35 ವರ್ಷ ಆಗ್ತಿತ್ತಂಗಳೇ ರಿಟೈರ್ಮೆಂಟ್ ತಗೊಂತವೆ ನಮ್ಮವರು. ಅಯ್ಯೋ ಯಾಕೋ ಗೊತ್ತಿಲ್ಲ ಪಾಸ್ಟ್ರೆ, ಮುಂಚೆ ಥರ ಆರೋಗ್ಯ ಇಲ್ಲ, ನೆಟ್ಟು ಬೋಲ್ಟೆಲ್ಲ ಲೂಸ್ ಆಗಿಬಿಟ್ಟಿದೆ, ಬರೋಕ್ಕೆ ಆಗಲ್ಲ, ಚರ್ಚಿಗೆ ಬರೋಕ್ಕೆ ಆಗ್ತಾಯಿಲ್ಲ. ಸ್ತೋತ್ರ. ಸಿನಿಮಾಗೆ ಹೋಗ್ತಾರೆ, ಪಾರ್ಕಿಗೆ ಹೋಗ್ತಾರೆ, ಪಾನಿಪುರಿ ತಿನ್ನಕ್ಕೆ ಹೋಗ್ತಾರೆ, ಸ್ತೋತ್ರ, ವಾಕಿಂಗ್ ಹೋಗ್ತಾರೆ, ಸಂತೆಗೆ ಹೋಗ್ತಾರೆ, ಮಾಲ್ಗೆ ಹೋಗ್ತಾರೆ, ಡ್ರೆಸ್ ತೊಗೊಳಕ್ಕೆ ಹೋಗ್ತಾರೆ. ಚರ್ಚಿಗೆ ಮಾತ್ರ ಬರಬೇಕಾದ್ರೆ ಯಾಕೋ ಹುಷಾರಿಲ್ಲ ಪಾಸ್ಟ್ರೆ, ಆಗ್ತಾ ಇಲ್ಲ. ಸ್ತೋತ್ರ. ನೀವು ಸ್ತೋತ್ರ ಹೇಳಬೇಕು, ಇಲ್ಲ ನಾನು ನೀವೇ ಅನ್ಕೊಂಬಿಡ್ತೀನಿ ಅದನ್ನು. ಅದಕ್ಕೆ ಸಂಶಯಕ್ಕೆ ಆಸ್ಪದ ಕೊಡಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನ ಗುಣ, ಈ ನೆವರ್ ಕಾಂಪ್ರಮೈಸ್ಡ್. ಇವನ ಸುತ್ತಲೂ ನಕಾರಾತ್ಮಕವಾಗಿ ಮಾತಾಡೋರು ಇದ್ರು ಇವನ ಅವ್ರ ಸಂಗಡ ಸೇರಿಕೊಂಡು ಕೊಸರು ಆಗ್ತಿರ್ಲಿಲ್ಲ. ಸ್ತೋತ್ರ. ಶಾರದಮ್ಮವ್ರೆ, ಕೆಂಪಮ್ಮವ್ರ ವಿಷಯ ಗೊತ್ತಾಯ್ತಾ ಅಂದಾಗ ಇಲ್ಲಿ ಕನಕಮ್ಮ ಸುಮ್ಗಿರ್ತಾರ. ಹೌದು ಹೌದು ಹೌದು, ಎಸ್ ಎಸ್, ಹೌದು ಹೌದು ಹೌದು, ನಾನು ಕೇಳಿಸ್ಕೊಂಡೇ ಇರಲ್ಲ. ಸುಮ್ಗೆ ಹುಳ ಬಿಡೋದು, ಕೊಸರು ಹಾಕೋದು, ನೆಗೆಟಿವ್ ಮಾತಾಡುವವರು, ನಕಾರಾತ್ಮಕವಾಗಿ ಮಾತಾಡೋರು. ಆಗಲ್ಲ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಇಷ್ಟು ನಡೆಸ್ಕೊಂಡ್ಬಂದಿದ್ದಾನೆ. ಎಂತೆಂಥ ಅದ್ಭುತ ಕಂಡಿದ್ದೇವೆ, ಎಂತೆಂಥ ಮಹತ್ ಕಾರ್ಯ ದೇವರು ಮಾಡಿರೋದನ್ನು ಕಣ್ಣಾರೆ ಕಂಡಿದ್ದೇವೆ. ಆದ್ರೂ ಗುಣಗುಟ್ಟ ಸ್ವಭಾವ ಬಿಟ್ಟಿಲ್ಲ. ಎಷ್ಟೊಂದು ಆಶೀರ್ವಾದ ದೇವರು ನಿಮ್ಮ ಜೀವನದಲ್ಲಿ ಮಾಡಿಲ್ಲ. ದೇವರ ವಿಷಯ ಬಂದರೆ ಸಾಕು, ಏನಾದರೂ ಒಂದು ಸಾಬೂಬು ಹೇಳೋದು, ಎಕ್ಸ್ಕ್ಯೂಸಸ್ ಹೇಳೋದು, ನೆಪ ಹೇಳೋದು. ಹಲೋ, ನನ್ನ ಮನವೇ ಯೆಹೋವನನ್ನ, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು, ಆತನು ಮಾಡಿದ ಉಪಕಾರಗಳಲ್ಲಿ ಯಾವುದನ್ನ, ಅದನ್ನೇ ಹೇಳಿದ್ದು. ಸ್ತೋತ್ರ. ಒಂದನ್ನೇ ಮರ್ತಿರೋ, ಮಿಕ್ಕಿದೆಲ್ಲ ನೆನಪಿಟ್ಟಿದ್ದೀವಿ. ಒಂದನ್ನು ಮರೆಯದಿರಿ ಅಂದರೆ ಒಂದೇ ಒಂದು ಜ್ಞಾಪಕ ಇಡೋದು. ಯಾವಾಗ ನೆನ್ನೆ ಮಾಡಿದ್ದು, ಹಿಂದಿಂದೆಲ್ಲ ಮರ್ತುಬಿಟ್ರು. ಸ್ತೋತ್ರ. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಹಲ್ಲೆಲೂಯಾ. ಜೀವನ ಪರ್ಯಂತವಾಗಿ ಕಾಲೇಬನು, ಅವನ ನಾಯಿ ಅಂತ ಹೆಸರು ಅವನಿಗೆ ಅರ್ಥ ಇದ್ರೂ ಅವನ ಮಾಸ್ಟರ್ಗೆ ನಿಯತ್ತುಳ್ಳವನಾಗಿದ್ದ, ನಿಷ್ಠೆ ಉಳ್ಳವನಾಗಿ. ನೋಡ್ರಿ ಪ್ರೀತಿಯ ದೇವಜನರೇ, ನಮ್ಮ ಮನೇಲಿ ನಾನು ನಾಯಿ ಸಾಕಿದ್ದೀನಿ. ಸ್ತೋತ್ರ. ಟೈಸನ್ ಅಂತ ಅವನ ಹೆಸರು. ಮೈಕ್ ಟೈಸನ್ ಇದಲ್ಲ, ಬಾಕ್ಸರ್. ಟೈಸನ್ ಇವನ ಹೆಸರು. ಸ್ತೋತ್ರ. ನಾನು 2 ದಿನ ಮನೆಯಲ್ಲಿಲ್ಲ ಅಂದರೆ 3ನೇ ದಿನ ನಾನು ಬರೋದು, ನನ್ನ ಗಾಡಿ ಸೌಂಡ್ ಅಲ್ಲೆಲ್ಲ ಕೇಳಿಸಿದ್ರೆ ಇವನಾಗಲೇ ಇಲ್ಲೆಲ್ಲ ಫುಲ್ಲು ಓಡ್ತಾನೆ, ಆಡ್ತಾನೆ. ಇವ್ರಿಗೆಲ್ಲ ಏನೋ ಗೊತ್ತಾಗ್ಬಿಡ್ತು, ಓ ಪಾಸ್ಟರ್ ಬರ್ತಾ ಇದ್ದಾರೆ, ಡ್ಯಾಡಿ ಬರ್ತಾ ಇದ್ದಾರೆ. ಬಂದ ತಕ್ಷಣ ಸ್ತೋತ್ರ
ಇವನು ಕುಣಿಯೋದು ನೋಡಬೇಕು, ಒದ್ದಾಡೋದು ನೋಡಬೇಕು. ಎಷ್ಟು ಪ್ರೀತಿ ತೋರಿಸ್ತಾನೆ ಅಂದರೆ ಬಿದ್ದು ಒದ್ದಾಡ್ತಾನೆ, ಎಗರ್ತಾನೆ. ಎಲ್ಲೋಗ್ಬಿಟ್ಟಿದೆ ನನ್ನನ್ನು ಬಿಟ್ಟು. ಎಲ್ಲಿ 2 ದಿನ ಅಮ್ಮಮ್ಮ ಅಂದರೆ 2 ದಿನ ಬಿಡಲ್ವೇ. ಅವನ್ನ ಮುತ್ತು ಮಾಡಿ ಅವನು ಇಲ್ಲ ಕಣೋ ಇಲ್ಲೇ ಇದ್ದೀನಿ, ಇರೋ 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 ಸಮಾಧಾನ ಇರಲಿ ಅಂದರೆ ಆಮೇಲೆ ಅವನು ಸೈಲೆಂಟ್ ಆಗೋದು. ಈ ವಿಲ್ ಶೋ ದಟ್ ಗ್ರ್ಯಾಟಿಟ್ಯೂಡ್. ಕಾಲೇಬನು 85 ವರ್ಷಗಳಾದರೂ ಇವನ ಕರೇಜ್, ಇವನ ಧೈರ್ಯ ಕುಂದಿ ಹೋಗಲಿಲ್ಲ. ಅಲ್ಲಲ್ಲಿಯ ಇವನ ಬಲ ಕುಂದಿ ಹೋಗಲಿಲ್ಲ. ಅವನು ಹೇಳ್ತಾನೆ, ನನ್ನನ್ನು ಮೋಶೆ ಕರೆದಾಗ ಸ್ತೋತ್ರ. ಈಗ ಹೋದ್ರಿ ಅರಣ್ಯಕಾಂಡ 14:24. ನನ್ನ ದಾಸನಾದ ಕಾಲೇಬನು, ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸುಳ್ಳವನಾಗಿರದೆ, ಅಂದ್ರೆ ಇವನು ಡಿಫ್ರೆಂಟ್ ಮನಸ್ಸುಳ್ಳವನು ಅಂತ. ಅಂತ ಮನಸ್ಸುಳ್ಳವನಾಗಿರದೆ ಅಂದ್ರೆ ಏನು? ನೆಗೆಟಿವ್ ಮಾತನಾಡುವವರು ಎಲ್ಲ ನಕಾರಾತ್ಮಕವಾಗಿ ಮಾತಾಡಿದ್ರು. ನನ್ನ ದಾಸನಾದಂಥ ಕಾಲೇಬನು ಅವನ ಗುಂಪಿನಲ್ಲಿ ಇಲ್ಲ. ಹಲ್ಲೆಲೂಯಾ. ಕಾರಣ ಏನು ಗೊತ್ತಾ? ಅವನ ಒಳಗಡೆ ಇದ್ದ ನಂಬಿಕೆ. ನಂಬಿಕೆಯ ವೀರರ ಪಟ್ಟಿ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಇವನಿಗೆ ಸ್ಥಾನನೇ ಇಲ್ಲ. ಆದರೂ ಯೋಶುವನ ಪುಸ್ತಕದಲ್ಲಿ ಒಂದು ಬೆಸ್ಟ್ ಕ್ಯಾರೆಕ್ಟರ್ ಅಂದರೆ ಕಾಲೇಬನು. ವಾಗ್ದಾನದ ದೇಶ, ಹಾಲು ಜೇನು ಹರಿಯುವ ದೇಶದಲ್ಲಿ ಎಂಟ್ರಿ ಆಗಿದ್ದು ಹಳೆಯ ತಲೆಮಾರುಗಳಲ್ಲಿ ಇಬ್ಬರೇ, ಯೋಶುವನು ಮತ್ತು ಕಾಲೇಬನು. ಗಟ್ಟಿಯಾಗಿ ಹೇಳ್ರಿ. ಅವನಲ್ಲಿ ಡಿಫ್ರೆಂಟ್ ಸ್ಪಿರಿಟ್ ಇತ್ತು, ಅವನಲ್ಲಿ ವಿಭಿನ್ನ ಆತ್ಮ ಇತ್ತು. 85 ವರ್ಷ ಆದಾಗಲೂ ರಿಟೈರ್ಮೆಂಟೇ ಇಲ್ಲ ಅವನಿಗೆ. ಪೆನ್ಷನೂ ಇಲ್ಲ, ರಿಟೈರ್ಮೆಂಟೂ ಇಲ್ಲ. ಆಗಲೂ ಹೇಳ್ತಾನೆ, ನಾನು ಕಳಿಸು, ಗಡಿ ಕಾಯಕ್ಕೆ ಹೋಗ್ತೀನಿ, ಬೇಕಾದರೆ ಯುದ್ಧ ಮಾಡಕ್ಕೆ ಹೋಗ್ತೀನಿ ಅಂತಾನೆ. ನೋಡ್ರಿ, ನಮ್ಮಲ್ಲಿ ನೀವು ಆ ವಾಕ್ಯ ಓದ್ರಿ, ಯೋಶುವನ ಪುಸ್ತಕ 14ನೇ ಅಧ್ಯಾಯ 11ನೇ ವಾಕ್ಯ. ಮೋಶೆಯು ನನ್ನನ್ನು ಕಳಿಸಿದಾಗ ನನಗೆಷ್ಟು ಬಲವಿತ್ತೋ, ನನಗೆಷ್ಟು ಬಲ ಇತ್ತೋ ಈಗಲೂ ಅಷ್ಟಿದೆ. ಅಂದ್ರೆ ಅವಾಗ 40 ವಯಸ್ಸು, ಈಗ 85 ವಯಸ್ಸು. ಆಫ್ಟರ್ 45 ಇಯರ್ಸ್, 45 ವರ್ಷಗಳ ನಂತರ ಹೇಳ್ತಾನೆ, ಅವಾಗಿದ್ದ ಬಲ ಈಗಲೂ ಇದೆ ಅಂತಾನೆ. ಏನಕ್ಕೆ ಬಲ? ಹೋಗೋದಕ್ಕೆ ಬರೋದಕ್ಕೆ. ಇಂಗ್ಲೀಷಲ್ಲಿ ಹೇಳಿರೋದು ಸ್ತೋತ್ರ. ಕನ್ನಡದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಓದಿ. ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದಂದಿನಿಂದ ಇಸ್ರಾಯೇಲರು ಅರಣ್ಯದಲ್ಲಿ ಅಲೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. 45 ವರ್ಷಗಳು ದಾಟಿದವು. ಯೆಹೋವನು ತಾನು ನುಡಿದಂತೆಯೇ ಈ ಕಾಲವೆಲ್ಲ ನನ್ನನ್ನು ಜೀವನದಿಂದ ಉಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಈಗ ಎಷ್ಟು ವರ್ಷ? 85 ವರ್ಷ. ಯುದ್ಧಕ್ಕೆ ಹೋಗೋದಕ್ಕೂ ಯುದ್ಧವನ್ನು ಜಯಿಸ್ಕೊಂಡ್ ಬರೋದಕ್ಕೂ ನನಗೆ ಅವತ್ತು ಇದ್ದಂತ ಆರೋಗ್ಯ ಬಲ ಇವತ್ತು ಇದೆ ಅಂತ ಸ್ತೋತ್ರ. ಹೇಳಲಿಲ್ಲ. ಎಷ್ಟು ಜನ ನಂಬ್ತೀರಾ? ನಾವು ಸೋಲೋದಕ್ಕೆ ಕರೆಯಲ್ಪಟ್ಟವರಲ್ಲ, ನಾವು ಗೆದ್ದು ಬರೋರಾಗಿರ್ಬೇಕು. ಹಲ್ಲೆಲೂಯಾ. ನಮಗೆ ಕಾನ್ಫ್ಲಿಕ್ಟ್ ಇದೆ, ಆದರೆ ವಿ ಆರ್ ದ ಕಾನ್ಕರರ್ಸ್. ನಮಗೆ ಹೋರಾಟ ಇದೆ, ಆದರೆ ನಾವು ಜಯಿಸಿ ಬರುವ ಜಯಶಾಲಿಗಳು. ದಟ್ ಈಸ್ ದ ಸ್ಪಿರಿಟ್. ಗಿವ್ ಅಪ್ ಮಾಡಬಾರ್ದು. ಜೀವನದಲ್ಲಿ ಏನು ಬಂದ್ರೂ ಎದುರಿಸುವ ಛಲ ಇರಬೇಕು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಛಲ ಇದ್ರೆ ಬಲ ಬರುತ್ತೆ ಅಂತ ಹೇಳ್ರಿ. ಚಟ ಅಲ್ಲ. ಅಯ್ಯೋ ದೇವ್ರೇ, ಶಾಂತಂ ಪಾಪಂ. ಚಟ ಇದ್ರೆ ಬಲ ಬರುತ್ತೆ ಅಂತೆ. ಹೌದಪ್ಪ, ಯಾಕೋ ಕುಡಿತಿ ಅಂದ್ರೆ ಆರೋಗ್ಯದ ರಹಸ್ಯ ಅಂತಾನೆ. ಸ್ತೋತ್ರ. ಛಲ ಇರಬೇಕು, ಬಲ ಬರುತ್ತೆ. ಅವನಲ್ಲಿ ಛಲ ಇತ್ತು, ಅವನ ಆತ್ಮ ಡಿಫ್ರೆಂಟ್ ಇತ್ತು. ಅವನು ಹೇಳ್ದ, ನಾನು ಬಾರ್ಡ್ರಲ್ಲಿ ಯುದ್ಧ ಮಾಡೋದಕ್ಕೆ, ಶತ್ರುಗಳು ಒಳಗಡೆ ನುಸುಲದಂತೆ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಎಬ್ರೋನ್. ಅದಕ್ಕೆ ಹಿಂದಿನ ಅರ್ಥ ಕಿರ್ಯಾತರ್ಬ ಹಲ್ಲೆಲೂಯಾ ಸ್ತೋತ್ರ. ಅದು ಶತ್ರುವಿನ ಸ್ವಾಧೀನದಲ್ಲಿದ್ದದ್ದು. ಅದನ್ನು ಸ್ವಾಧೀನ ಮಾಡಿಕೊಂಡು ಎಬ್ರೋನ್, ಆಶ್ರಯ ನಗರ ಎಂದು ಕರೆಯಲ್ಪಡುವ ಎಬ್ರೋನ್, ಇದನ್ನು ಸ್ವಾಧೀನ ಮಾಡಿಕೊಂಡ್ರು. ನೀವು ಯೋಶುವನ ಪುಸ್ತಕ 14ನೇ ಅಧ್ಯಾಯ
ಅದರ 11ನೇ ವಾಕ್ಯದಿಂದ ಓದಿ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನೋಡಿ, ನಿರ್ವಹಿಸುವುದಕ್ಕೂ. ಅಲ್ಲಿ ಕನ್ನಡದಲ್ಲಿ ವಿಶೇಷ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಅಂತ ಕೊಟ್ಟಿದ್ದಾರೆ. ಯುದ್ಧ ಮಾಡೋದಕ್ಕೆ, ಹೋಗೋದಕ್ಕೆ, ಬರೋದಕ್ಕೆ, ಜಯಶಾಲಿಯಾಗಿ ಬರೋದಕ್ಕೆ ಅಂತ ಅರ್ಥ. ಆಮೇಲೆ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿ ಇರುತ್ತದೆ. ಮುಂಚಿನಂತೆ ಶಕ್ತಿ ಅಂದ್ರೆ 40 ವಯಸ್ಸಲ್ಲಿ ಇದ್ದಿದ್ದು. 40 ವರ್ಷ ಇವನ ಕಾಲೇಬನ ಜೀವಿತವನ್ನು ನಾನು ಹೇಳಿದೆ. 40 ವರ್ಷ ಆರಂಭ ಐಗುಪ್ತ ದೇಶದಲ್ಲಿದ್ದ. ಎಲ್ಲಿದ್ದ? ಐಗುಪ್ತ ದೇಶದಲ್ಲಿ. ಇವನೇನು ಸುಪ್ಪತ್ತಿಗೆ ಅಲ್ಲಿದ್ನ? ದಾಸತ್ವದಲ್ಲಿದ್ದರು. ಇಟ್ಕೆ ಸುಡ್ತಾ ಇದ್ರು. 40 ವರ್ಷ ಒಂದು ವ್ಯಕ್ತಿಯ ಜೀವಿತ ಕಳೆದು ಬಿಟ್ರೆ ಆಮೇಲೆ ಇನ್ನೇನಿದೆ ಲೈಫ್? ಬಿಡ್ರಿ, ಊರು ಹೋಗ್ತಾ ಇದೆ, ಕಾಡ್ಬಾ ಅಂತ ಇದೆ, ಇನ್ನೇನ್ರಿ ಮಾಡೋಣ, ಇಲ್ಲಿವರೆಗೆ ಹೆಂಗ ಬಂದ್ಬಿಟ್ವಿ, ನಡೀಲಿ, ದೇವ್ರು ನಡೆಸ್ದಂಗೆ ನಡ್ಕೊಂಡು ಹೋಗ್ಲಿ. ಇವ್ 40 ವರ್ಷ ಆಯಿತು. ಅಲ್ಲಿಂದ ವಾಪಸ್ಸು ಮರುಭೂಮಿಯಲ್ಲಿ ಒಂದು 40 ವರ್ಷ. ಮರುಭೂಮಿಯಲ್ಲಿ ಏನು ಸೈಟ್ ಸೀಯಿಂಗ್ ಇತ್ತ? ಹಗಲಾದ್ರೆ ಬಿಸಿಲು, ರಾತ್ರಿ ಆದರೆ ಮಂಜು. ಕೇಳು ಎಲ್ಲಿಂದ ಬರುತ್ತೋ, ಹಾವು ಎಲ್ಲಿಂದ ಬರುತ್ತೋ. 40 ವರ್ಷಗಳು ಮರುಭೂಮಿಯಲ್ಲಿ. 85 ವರ್ಷದ ಮುದುಕ ಅಂತ ನಾವು ಹೇಳ್ಬೋದು. ಅವನು ಹೇಳ್ತಾನೆ, ಯುದ್ಧ ಮಾಡೋದಕ್ಕೆ ಬಾರ್ಡ್ರ್ ಕಳಿಸ್ರಿ, ನಾನು ಹೋಗಿ ಯುದ್ಧ ಮಾಡಿ ಬರ್ತೀನಿ ಅಂತಾನೆ. ಹಲ್ಲೆಲೂಯಾ. ಮೋಶೆ ಕರೆದಾಗಿದ್ದ ಬಲ, ನಾನು ಆತ್ಮದಲ್ಲಿ ರಕ್ಷಣೆ ಹೊಂದಿದಲ್ಲಿ ಇದ್ದಂಥ ದಾಹ, ಆ ಸಮರ್ಪಣೆ ಈಗಲೂ ಇದೆ ಅಂತ ಹೇಳುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಆಮೇನ್. ಕಾಲೇಬನು ರಿಟೈರ್ಡ್ ಆಗಲಿಲ್ಲ, ಪೆನ್ಷನ್ ತಗೊಳ್ಳಿಲ್ಲ, ಬಲ ಕಡಿಮೆ ಆಗಲಿಲ್ಲ, ಹೋರಾಟಕ್ಕೆ ಸಿದ್ಧತೆ ಉಳ್ಳಂತ ಮನಸ್ಸಿದೆ. ಹಲ್ಲೆಲೂಯಾ. ಅವನ ಒಳಗಡೆ ಡಿಫ್ರೆಂಟ್ ಸ್ಪಿರಿಟ್ ಇತ್ತು. ಅದನ್ನು ಬೆಳೆಸ್ಕೊಬೇಕು ವಿಶ್ವಾಸಿಗಳು, ಅದನ್ನು ಬೆಳೆಸ್ಕೊಬೇಕು. ಈ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ, ಧರ್ಮೋಪದೇಶ ಕಾಂಡ ಪುಸ್ತಕ ಬರಿತಾ ಇರೋದೇ ಹಳೆ ತಲೆಮಾರು. ಅಂದರೆ 20 ವರ್ಷಕ್ಕೆ ಮೇಲ್ಪಟ್ಟ ಎಲ್ಲರನ್ನ ದೇವರ ಮರುಭೂಮಿಯಲ್ಲಿ ಸಾಯಿಸ್ತಾನೆ. ಏನಕ್ಕೆ ಸಾಯಿಸ್ತಾರೆ ಅದು ಹೇಳ್ಬಿಡ್ತೀನಿ. ಸತ್ಯವೇದ ಗ್ರಂಥ ತಂದಿರೋರು ಅರಣ್ಯಕಾಂಡ ಪುಸ್ತಕ 13ನೇ ಅಧ್ಯಾಯದ 28ನೇ ವಾಕ್ಯ. ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲುಗಳುಳ್ಳವಾಗಿಯೂ ಅವೆ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ದಕ್ಷಿಣ ಸೀಮೆಯಲ್ಲಿ ಅಮಾಲೇಕ್ಯರು, ಬೆಟ್ಟದ ಸೀಮೆಯಲ್ಲಿ ಇತ್ತಿಯರು, ಯಬೂಸಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು. ಸ್ತೋತ್ರ. ಎಲ್ಲ ಕಡೆಗಳಲ್ಲೂ ಬಲಿಷ್ಠರಿದ್ದಾರೆ. ಅವರ ಪಟ್ಟಣಗಳೆಲ್ಲ ಕೋಟೆ ಕೊತ್ತಲಗಳುಳ್ಳದು, ಒಳಗಡೆ ನುಗ್ಗಕ್ಕಾಗಲ್ಲ, ಅವರ ಎದುರಿಗೆ ನಾವು ನಿಲ್ಲಕ್ಕೂ ಆಗಲ್ಲ, ಸಾಮರ್ಥ್ಯ ಇಲ್ಲ, ಆಗೋದಿಲ್ಲ. ಲಿಸನ್, ವಾಗ್ದಾನ ಮಾಡಿದ್ಯಾರು? ಅಬ್ರಾಹ್ಮನಿಗೆ ಒಡಂಬಡಿಕೆ ಮಾಡಿದ್ರು. ಅದನ್ನು ನೆರವೇರಿಸ್ತಾ ಇರೋದು ಯಾರ ಕಾಲದಲ್ಲಿ? ಯೋಶುವನ ಕಾಲದಲ್ಲಿ. ಮೋಶೆ ಸಹ ವಾಗ್ದಾನದ ದೇಶ ದೂರದಿಂದ ನೋಡಿದ್ರೆ ವಿನಃ ಸ್ವಾಧೀನ ಮಾಡಿಕೊಳ್ಳಲಿಲ್ಲ. ಆದರೆ ಕಾಲೇಬನು ಯೋಶುವನು ಮಾತ್ರನೇ ಸ್ವಾಧೀನ ಮಾಡಿಕೊಂಡಿದ್ದು. ಕಾರಣ ಏನು ಗೊತ್ತಾ? ಈ ವಾಗ್ದಾನ ಹೇಳಿದ ದೇಶ ಹಾಲು ಜೇನು ಹರಿಯುವ ದೇಶ, ಸಮೃದ್ಧಿಯ ದೇಶ, ದೇವರು ನಮಗಾಗಿ ಸಿದ್ಧ ಮಾಡಿರುವ ದೇಶ. ಇದನ್ನು ನೋಡ್ಕೊಂಬರೋದಕ್ಕೆ 40 ದಿವಸ ಈ ಜನ 40 ದಿವಸ ದೇಶವನ್ನು ಸುತ್ತು ನೋಡೋದಕ್ಕೆ 12 ಕುಲಗಳಿಂದ 12 ಜನರನ್ನ ಆರಿಸ್ಕೋತಾರೆ. ಈಗ ನೋಡ್ರಿ, ಇವನ ನಾಯಿ ಅನ್ನೋ ಹೆಸರಿರುವ ಕಾಲೇಬನು ಅಪ್ಪ ಪೆರಿಜಿಯವನು, ಅಮ್ಮ ಯಹೂದಳು. ಆದರೆ ಇವನ ಕುಲ ಯಹೂದ ಕುಲ. ಯಹೂದ ಕುಲದ ನಾಯಕನಾಗಿ ಇವನನ್ನು ದೇವರು ಆರಿಸ್ಕೊಳ್ತಾರೆ, ಇವನನ್ನು ದೇವರು ಆರಿಸ್ತಾರೆ. ಅದಕ್ಕೆ ನಾನು ಅವಾಗೇ ಹೇಳಿದೆ, ಕ್ರಮ ಇಲ್ಲದೆ ಇರುವಂಥವ್ರನ್ನ ಕ್ರಮದಲ್ಲಿ ತರ್ತಾರೆ ದೇವರು. ಯೋಗ್ಯತೆ ಇಲ್ಲದೆ ಇರೋ ದೇವರು ಯೋಗ್ಯರಾಗಿ ಮಾಡ್ತಾರೆ. ಆ ಕುಲದಲ್ಲೇ ಯೇಸು ಸ್ವಾಮಿ ಹುಟ್ಟಿದ್ದು. ಯಹೂದ ಕುಲದಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದು. ಅಂತ ಭಾಗ್ಯ ಯಾರಿಗೆ ಸಿಗುತ್ತೆ?
ಈಗ ನೋಡ್ರಿ, 12 ಜನ, ಯೋಶುವನು ಹೋಗ್ತಾ ಇದ್ದಾನೆ, ಕಾಲೇಬನು ಹೋಗ್ತಾ ಇದ್ದಾನೆ. ಹೋದರು, ನೋಡಿದ್ರು, ಅಲ್ಲಿನ ದೇಶ, ಜನ, ಹಣ್ಣು ಹಂಪಲುಗಳನ್ನೆಲ್ಲ ತಂದರು. ಸ್ತೋತ್ರ. ಸ್ವಲ್ಪ ಅದರ ಹಿಂದಿನ ಭಾಗಕ್ಕೆ ಹೋಗ್ರಿ, 13ನೇ ಅಧ್ಯಾಯದ. ಅವರು ಎಷ್ಕೋಲ್ ಎಂಬ ತಗ್ಗಿಗೆ ಬಂದು ಅಲ್ಲಿ ದ್ರಾಕ್ಷಾಲತೆಯಿಂದ ಒಂದೇ ಗೊಂಚಲುಗಳುಳ್ಳ ಕೊಂಬೆಯನ್ನ ಕೊಯ್ದರು. ಇಬ್ಬರು ಅದನ್ನು ಅಡ್ಡದಡ್ಡಿಗೆಯಿಂದ ಒತ್ತುಕೊಂಡು ಬಂದರು. ನೋಡಿದ್ರ ಹೆಂಗ್ ಗೊತ್ತಾ, ಒಂದು ದ್ರಾಕ್ಷ ಗೊನೆ ಇದೆಯಲ್ಲ, ಅದು ಇಬ್ರು ಹೊತ್ಕೊಂಡ್ಬರ್ಬೇಕು. ಇಬ್ರು ಬನ್ರಿ, ಯಾರಾದ್ರೂ ಇಬ್ರು ಬನ್ರಿ. ಇದ್ರ ಮಧ್ಯದಲ್ಲಿ ಈ ದ್ರಾಕ್ಷೆ ಗೊಂಚಲು ನೀವು ಅಮ್ಮಮ್ಮ ಅಂದರೆ ಎಷ್ಟು ದೊಡ್ಡದು ನೋಡಿರ್ಬೋದು. 1 kg ತೂಕ ಬರೋಂಥದ್ದು, 1.5 kg. ಅದಕ್ಕೆ ಇಬ್ರು ಬೇಕಾ? ಬಾಳೆನ್ ಗೊನೆನೇ ಒಬ್ಬನೇ ಎತ್ತಿ ಹಿಂಗೆ ಹಿಡ್ಕೊಂಬರ್ತಾನೆ. ಅಂದ್ರೆ ಈ ಬಾಳೆನ್ ಗೊನೆಗಿಂತ ದಪ್ಪ ಗೊಂಚಲು ಒಬ್ಬ ಎತ್ತಕ್ಕಾಗಲ್ಲ. ಮಧ್ಯ ಕೋಲು, ಇಲ್ಲಿ ದ್ರಾಕ್ಷಿಯ ಗೊಂಚಲು, ಇಬ್ರು ಹಿಂಗೆ ಎತ್ಕೊಂಡ್ಬರ್ಬೇಕು. ನಡೀರಿ ಇಸ್ರಾಯೇಲಿಗೆ, ಇಬ್ರು ಹೊತ್ಕೊಂಬರೋದು. ಅಲ್ಲಿನ ಹಣ್ಣು ಓದಿ. ಒಂದೇ ಗೊಂಚಲುಳ್ಳ ಕೊಂಬೆಯನ್ನು ಕೊಯ್ದರು. ಇಬ್ಬರು ಅದನ್ನು ಅಡ್ಡದಂಡಿಗೆಯಿಂದ ಒತ್ತುಕೊಂಡು ಬಂದರು. ಇಬ್ರು ಹೊತ್ಕೊಂಡ್ಬರ್ತಾ ಇದ್ದಾರೆ, ಒಂದೇ ಗೊಂಚಲು. ಕೆಲವು ದಾಳಿಂಬ ಹಣ್ಣುಗಳನ್ನು, ಅಂಜೂರದ ಹಣ್ಣುಗಳನ್ನು ತಂದರು. ಇಸ್ರಾಯೇಲರು ಅಲ್ಲಿ ಆ ದ್ರಾಕ್ಷಿಯ ಗೊಂಚಲನ್ನು ಕೊಯ್ದಿದ್ದರಿಂದಲೇ ಆ ಸ್ಥಳಕ್ಕೆ ಎಷ್ಕೋಲ್ ಎಂದು ಹೆಸರುಂಟಾಯಿತು. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ. ಎಷ್ಟು ದಿವಸ? 40 ದಿವಸ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ನೋಡ್ರಿ ನೋಡ್ರಿ, ಅದು 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 ಸೀನು ನೋಡಿದ್ರ. ಸ್ತೋತ್ರ. ಒಬ್ಬರು ಎತ್ತಕ್ಕಾಗಲ್ಲ, ಒಂದೇ ಗೊಂಚಲು. ಇಸ್ರಾಯೇಲ್ಗೆ ಎಲ್ಲ ಯಾರ್ಯಾರು ಹೋಗಿದ್ದೀರಾ? ದಾಳಿಂಬೆ ಅಲ್ಲಿನ ರುಚಿ, ನಾನು ಇಷ್ಟು ದೇಶ ಸುತ್ತಿದ್ದೀನಿ. ದಾಳಿಂಬೆ ಭಾಳ ರುಚಿ, ಮಾವನೇನು ಅದಕ್ಕಿಂತ ರುಚಿ, ಆರೆಂಜು ಜೇನು ತುಪ್ಪ ಇದ್ದಂಗೆ ಎಷ್ಟು ರುಚಿ ಇದೆ ಅಂದರೆ ನೀವು ಎಷ್ಟು ತಿಂದರೂ ನಿಮಗೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ದೇವರು ಆಶೀರ್ವಾದ ಮಾಡಿರೋಂಥದ್ದು. ನೆಕ್ಸ್ಟ್ ಇಸ್ರಾಯೇಲಿಗೆ ಟ್ರಿಪ್ ಹಾಕಿದಾಗ ಬನ್ನಿರಿ, ಗೊತ್ತಾಗುತ್ತೆ. ಗಮನಿಸ್ರಿ, ಅದರ ಹಣ್ಣು ಬಹಳ ಫಲವತ್ತಾಗಿತ್ತು. ಓದಿ ಓದಿ ಪಾಸ್ಟ್ರೆ. ಇಸ್ಕೋಲ್ ಎಂದ ಹೆಸರು. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ನೋಡ್ತೀರ ಅಲ್ಲ, ಎಲ್ರು ಹೇಳ್ರಿ, ನೋಡಿದ ಮೇಲೆ ಕಣ್ಣಾರ ಕಂಡ್ರು. 40 ದಿವಸ ಸಂಚರಿಸಿದ್ರು. ದೇವರು ಹೇಳ್ದಂಗೆ ಎಲ್ಲ ಕಾರ್ಯಗಳು ರೆಡಿ ಆಗ್ತಾ ಇದೆ. ಆಮೇಲೆ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋನರ ಮತ್ತು ಇಸ್ರಾಯೇಲರ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನ ತಿಳಿಸಿ ಆ ದೇಶದ ಹಣ್ಣುಗಳನ್ನ ತೋರಿಸಿದರು. ಆ ಹಣ್ಣುಗಳನ್ನು ನೋಡಿದ್ ಮಾತ್ರ ಅಲ್ಲ, ಸ್ಯಾಂಪಲ್ ತಗೊಂಡು ತೋರಿಸಿದ್ರು. ಆಮೇಲೆ ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು. ಯಾರು ಅವರು ಅಂದ್ರೆ ಯಾರು? 12 ಜನ, 12 ಕುಲದ ನಾಯಕರುಗಳು. ಆಮೇಲೆ ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು. ಹಾಗಾದ್ರೆ ದೇವರು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದೆಯಾ? ಕರೆಕ್ಟಾ? ವಾಗ್ದಾನ ಕೇಳಿದವ್ರು ಮಾತ್ರ ಆಮೇಲೆ ಹೇಳ್ರಿ. ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ನೋಡಿ, ಅದೇ ಬಂದಿರೋದು. ಆದ್ರೂ ಆ ದೇಶದ ನಿವಾಸಿಗಳು ಬಲಿಷ್ಠರು. ದೇವರು ಇಷ್ಟು ಮಾಡಿ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದು ಇದನ್ನು ತೋರಿಸಿ ಫಸ್ಟು ವಾಗ್ದಾನ, ಈಗ ವಾಗ್ದಾನ ನೋಡಂಗಾಯ್ತು, ನೋಡಿದ್ದನ್ನು ಮುಟ್ದಂಗಾಯ್ತು. ಹೌದಲ್ವಾ? ಸ್ತೋತ್ರ. ಹಳೆ ಉಡಂಬಡಿಕೆ ಕಾಲದಲ್ಲಿ ನೋಡಿ ಮುಟ್ಟಿ ನೋಡಿನೂ ನಂಬಿಕೆ ಇಲ್ದರೆ ಜನ, ಎಂಥ ಮೊಂಡಿ ಜನ ಇರ್ಬೋದು. ಇವರು ಕಂಡಂಥ ಅದ್ಭುತಗಳು ನಮ್ಮ ಕಾಲದಲ್ಲಿ ಏನಾದರೂ ನಡೆದಿದ್ರೆ ದೇಶನೇ ಮಾನಸಾಂತರ ಹೊಂದಿರೋದು. ಇವರು ಯೋರ್ದಾನ್ ದಾಟಿದ್ದಾರೆ, ಕೆಂಪು ಸಮುದ್ರ ದಾಟಿದ್ದಾರೆ. ಎಂತೆಂಥ ಅದ್ಭುತಗಳು. ಸ್ತೋತ್ರ. ಮನ್ನಾ ತಿಂದರೂ ಮನಸ್ಸಿಗೆ ತೃಪ್ತಿ ಇಲ್ಲ, ಗುಣಗುಟ್ಟ ಸ್ವಭಾವ. ಕೆಲ ವಿಶ್ವಾಸಿಗಳು ಎಷ್ಟೇ ಪ್ರಸಂಗ ಕೇಳಲಿ, ಎಷ್ಟೇ ವಾಕ್ಯ ಕೇಳಲಿ, ಎಷ್ಟೇ ಅದ್ಭುತ ಕಾಣಲಿ, ಆದರೂ ಅವರ ಆಟಿಟ್ಯೂಡ್ನಲ್ಲಿ ಗ್ರಾಟಿಟ್ಯೂಡ್ ಇರೋದಿಲ್ಲ, ಕೃತಜ್ಞತೆ ಮನೋಭಾವ ಇರೋದಿಲ್ಲ.
ಗುಣಗುಟ್ಟುವ ಗುಣ ಬೆಳೆಸ್ಕೋತಾರೆ. ಇವ್ರದ್ದು ನೋಡ್ರಿ, ಹೇಳ್ತಾರೆ ಅಲ್ಲಿನ ಜನ ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ. ಅವರಿರುವ ಪಟ್ಟಣಗಳು, ದೇವ್ರು ಹೇಳಿದ್ರು ನಾನು ನಿನಗಿದು ಕೊಡ್ತೀನಿ ಅಂತ. ಅಲೋ ಸಂಬಡಿ ಯಾರಾದರೂ ಶಬ್ದ ತೆಗೆದು ಹೇಳ್ರಿ, ಕೇಳಿದ್ರೆ ದೊಡ್ಡದು ಕೇಳಬೇಕು. ಸ್ತೋತ್ರ. ಸಣ್ಣ ಪುಟ್ಟ ಕೇಳ್ಬಿಡು, ದೇವ್ರಿಗೆ ಅವಮಾನ ಮಾಡಬೇಡ. ಆಮೇಲೆ ಅವರಿರುವ ಪಟ್ಟಣ, ಕೋಟೆ ಕೊತ್ತಲಗಳಿರುವ ಪಟ್ಟಣ. ಆಮೇಲೆ ಕೋಟೆ ಕೊತ್ತಲುಗಳುಳ್ಳವಾಗಿಯೂ ಅವೇ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ಅಲ್ಲಿ ಉನ್ನತರಾದ ಪುರುಷರನ್ನ ನೋಡಿದೆವು. ದಕ್ಷಿಣ ಸೀಮೆಯಲ್ಲಿ ಅಮಾಲೇಕ್ಯರು, ಬೆಟ್ಟದ ಸೀಮೆಯಲ್ಲಿ ಇತ್ತಿಯರು, ಯಬೂಸಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು. ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ. ಏನ ಪ್ರಾಬ್ಲಮ್ ಏನು? ಯಾರಿಗೆ ವಿರುದ್ಧ? ಮೋಶೆ ಪಾಸ್ಟರ್ಗೆ ವಿರುದ್ಧ. ಪಾಸ್ಟರ್ ಮೋಶೆಗೆ ವಿರುದ್ಧವಾಗಿ ಏನು ಮಾಡಿದ್ರು? ಪಕ್ಕದಲ್ಲಿ ಇರೋ ಕೈ ಕೊಟ್ಟು ಹೇಳ್ರಿ, ರವಿ ಪಾಸ್ಟರ್ಗೆ ವಿರುದ್ಧ ಗುಣಗುಟ್ಟಬೇಡ್ರಿ ಅಂತ. ಯಾರು ಹೇಳಲಿಲ್ವೋ ಅವರ ವಾಗ್ದಾನದ ದೇಶ ಸೇರೋದು ಭಾರಿ ಕಷ್ಟ. ಮೋಶೆ ಇಸ್ ದ ಲೀಡರ್. ದೇವ್ರು ಏನು ಹೇಳಿದ್ನೋ ಅದನ್ನು ಅವನು ಹೇಳ್ದ. ದೇವ್ರು ಏನು ಮಾಡಕ್ಕೆ ಹೇಳಿದ್ನೋ ಅವನು ಮಾಡ್ದ. ನೀವು ನಾಯಕತ್ವದಲ್ಲಿ ಇರುವವರು, ಒಂದೊಂದು ಗ್ರೂಪ್ನ ನಾಯಕತ್ವದಲ್ಲಿ ಇರುವವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಯಾರು? ಮೋಶೆ. ಹೋಗಿ ನೋಡ್ಕೊಂಬಂದಿದ್ದು ಯಾರು? ಲೀಡರ್ಸು. ಬಂದು ಹೇಳಿದವರು ಎಲ್ಲ ಕರೆಕ್ಟಾಗಿದೆ ಪಾಸ್ಟ್ರೆ, ಸೂಪರಾಗಿದೆ ಪಾಸ್ಟ್ರೆ, ಆದರೂ ಬಲಿಷ್ಠರು ಅವರಲ್ಲ. ಸ್ತೋತ್ರ. ನೋಡ್ರಿ, ಆ ವಾಕ್ಯ ಇವರು ಈಗ ಹೇಳುವಾಗ ಕಾಲೇಬನು ಅವರನ್ನ ಸುಮ್ಮನಿರಿಸಿ. ನೋಡಿದ್ರ, ಅದು ವಿಷಯ. ಏನಕ್ಕೆ ಅವನಲ್ಲಿ ಡಿಫ್ರೆಂಟ್ ಸ್ಪಿರಿಟ್ ಇತ್ತು ಅಂದರೆ, 10 ಜನ ನೆಗೆಟಿವ್ ಆಗಿ ಮಾತಾಡುವಾಗ ನಂದು ಒಂದು ಇರಲಿ ಅಂತ ಹೇಳಿ, ಹೌದು 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 ನಾನು ನೋಡಿದೆ, ಅದು ನಮ್ಮ ಕೈಗೆ ಸಿಗಲ್ಲ ಅಂತ ಹೇಳೋದು ಈಸಿ. ಆದರೆ ಕಾಲೇಬನ್ ಆಗಲ್ಲ. ಸುಮ್ಮನಿರಯ್ಯ, ಕಂಡಿದ್ದೀನಿ, ನೀವು ಕಂಡಿದ್ದೆ, ನಾನು ಕಂಡಿದ್ದೇನೆ, ನಾನು ನಿಮ್ಮ ಜೊತೆಲೇ ಇದ್ದೆ ಕಣ್ರೆ. ಅಲ್ಲಿ ಜನ ಅರಿಯೋ ದೇಶನೇ ಕಣಯ್ಯ, ಅಲ್ಲಿನ ಜನ ಬಲಿಷ್ಠರೇ ಇರ್ಬೋದು ಕಣಯ್ಯ, ಅದಕ್ಕಿಂತ ಬಲಿಷ್ಠ ನನ್ನ ದೇವ್ರ ಕಣಯ್ಯ. ನೋಡಿ, ಅದು ಹೇಳೋ ಧೈರ್ಯ ಇರೋರು ಇರ್ಬೇಕು. ಅದನ್ನೇ ಕಾಲೇಬನ ಸ್ಪಿರಿಟ್ ಅಂತ ಹೇಳೋದು. ಯಾರು ಹೇಳ್ರು? ಮನುಷ್ಯ ದೇವರಿಗೆ ಭಯಪಡಬೇಕು. ಮನುಷ್ಯ ದೇವರಿಗೆ ಭಯಪಡಬೇಕು. ವಾಗ್ದಾನ ಮಾಡಿದವನು ನಂಬಿಗಸ್ತನು. ಮಾತು ಕೊಟ್ಟರೆ ಅವನು ತಪ್ಪಲ್ಲ. ಇಲ್ಲಿವರೆಗೂ ನಡೆಸ್ಕೊಂಬಂದಿದ್ದಾನೆ, ಇಲ್ಲಿವರೆಗೂ ಪರಿಪಾಲನೆ ಮಾಡಿದ್ದಾನೆ, ಮುಂದಕ್ಕೂ ನಡೆಸ್ತಾನೆ, ಮುಂದಕ್ಕೂ ಕಾಯ್ತಾನೆ. ನನಗೆ ವಿರುದ್ಧವಾಗಿ ಎಷ್ಟೆಲ್ಲ ಪಡೆಗಳು ಬಂತು, ಎಷ್ಟು ಹೋರಾಟ ಬಂತು. ಫರೋನನ ರಥಕ್ಕಿಂತಲೂ, ಅಶ್ವಗಳಿಗಿಂತಲೂ, ಅಶ್ವ ಬಲಕ್ಕಿಂತಲೂ, ತೋಳ್ ಬಲಕ್ಕಿಂತಲೂ, ಯುದ್ಧ ಭಟರಿಗಿಂತಲೂ ನಾವೇನು ಸ್ಟ್ರಾಂಗ್ ಆಗಿದ್ವಿ. ಅದನ್ನೆಲ್ಲ ಮೆಟ್ಟಿ ಕರ್ಕೊಂಬಂದಿರೋದಾದ್ರೆ, ಈ ಸಭೆಯನ್ನು ಇಲ್ಲಿವರೆಗೂ ದೇವರು ನಡೆಸ್ಕೊಂಬಂದಿರೋದಾದ್ರೆ, ವಾಗ್ದಾನ ಮಾಡಿರೋ ದೇವರು ಸ್ವಾಧೀನ ಮಾಡೋವರೆಗೂ ಈ ಕಣ್ಣು ಮುಚ್ಚೋದಿಲ್ಲ. ಕರ್ನಾಟಕದ ಉಜ್ಜೀವನ ಕಾಣೋವರೆಗೂ ಈ ಕಣ್ಣು ಮುಚ್ಚೋದಿಲ್ಲ. ನಕಾರಾತ್ಮಕವಾಗಿ ಯಾರಾದರೂ ಮಾತಾಡಿದ್ರೆ ರಿಬ್ಯೂಕ್ ದಟ್ ಸ್ಪಿರಿಟ್. ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗನು. ಅವ್ರು ಕೇಳ್ಬೋದು, ಏನು ನನಗೇನು ಅಂದಂಗಿತ್ತು ಅಂತ. ಹೌದು ಹೌದು ಹೌದು, ಕೆಲವೊಂದು ನಕಾರಾತ್ಮಕ ಸ್ಪಿರಿಟ್. ಕಾಲೇಬನ್ ಹೇಳಿದ್ರು ಸುಮ್ಯಾರ್ರೆ. ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನ ಸ್ವಾಧೀನಪಡಿಸಿಕೊಳ್ಳೋಣ ಅಂದನು. ಅದು ಡಿಫರೆಂಟ್ ಸ್ಪಿರಿಟ್. ಕಾಲೇಬ್ ದ ಮ್ಯಾನ್ ವಿತ್ ಎ ಡಿಫರೆಂಟ್ ಸ್ಪಿರಿಟ್. ಅವನು ವಿಭಿನ್ನ ಆತ್ಮವನ್ನ ಹೊಂದಿದ ವ್ಯಕ್ತಿ. ಆಮೇಲೆ ಸುಮ್ಮನೆ ಇರಯ್ಯ, ನಾವು ಹೋಗಿ ಅದನ್ನು ಸ್ವಾಧೀನ ಮಾಡ್ಕೊಳ್ಳೋಣ. ಎಷ್ಟು ಜನ ಹೇಳ್ತೀರ? ಅಂಥ ಲೀಡರ್ಶಿಪ್ನಲ್ಲಿ ಅಂಥ ಜನ ಬೇಕು ಕಣ್ರಿ. ಸ್ತೋತ್ರ. ಏಡಿಕಾಯಿ ಥರ ಕಾಲು ಎಳಿಯೋರು ಇರಬಾರ್ದು. ಏನು ಪಾಸ್ಟರ್ ಏಡಿಕಾಯಿ ಥರ ಕಾಲು ಎಳಿಯೋದಂದರೆ, ನೀವು ಏಡಿಕಾಯಿನ ಒಂದು ಬಕೆಟಲ್ಲಿ ಹಾಕ್ರಿ, 10 ಏಡಿಕಾಯಿ ಹಾಕ್ರಿ, ಬಕೆಟಲ್ಲಿ ಹಾಕ್ಬಿಡ್ರಿ, ಮುಚ್ಚಳ ಹಾಕ್ಲೇಬೇಡ್ರಿ, ಬಿಟ್ಬಿಡ್ರಿ, ಫ್ರೀಯಾಗಿ ಹೋಗ್ರಿ, ನೀವು ಎಲ್ಲಿ ಬೇಕಾ ಓಟ್ ಬನ್ನಿರಿ, ಒಂದು ಹೊರಗಡೆ ಹೋಗಲ್ಲ. ಸ್ತೋತ್ರ. ಯಾಕೆ ಗೊತ್ತಾ?
ಒಂದು ಮೇಲಕ್ಕೆ ಹತ್ತಿದ್ರೆ ಇನ್ನೊಂದು ಕಾಲು ಹಿಡಿದು ಎಳೆಯುತ್ತೆ, ಇನ್ನೊಂದು ಹತ್ತಿದ್ರೆ ಇನ್ನೊಂದು ಎಳೆಯುತ್ತೆ. ಇವರು ಫುಲ್ ಟೈಮ್ 24/7 ವರ್ಕ್ ಮಾಡ್ತಾರೆ, ಒಬ್ಬರ ಮೇಲೆ ಬರಲ್ಲ. ಕಾಲು ಎಳೆಯೋರಲ್ಲ, ಮುಂದಕ್ಕೆ ಫಲ ತುಂಬೋರು ಇರ್ಬೇಕು. ಬಾಯಿ ಮುಚ್ಕೊಂಡು ಸುಮ್ಗಿರ್ರಿ, ನಮಗೆ ಅದು ಸ್ವಾಧೀನ ಆಗುತ್ತೆ. ನಾವು ಹೋಗಿ ಅದು ಮೇಲೆ ಹತ್ತು ಹೋಗಿ ಸ್ವಾಧೀನ ಪಡಿಸ್ಕೊತೀವಿ. ಭೂಷಿಯ ಶಕ್ತಿಗಳೆಲ್ಲ ಎಲ್ಲಿರೋದು ಮೇಲೆ, ಕೆಳಗಡೆಯಿಂದ ಹೋಗ್ಬೇಕು, ಮೇಲಿಂದನೇ ಸ್ತೋತ್ರ. ಅಲ್ಲಿ ನುಗ್ಗೋಗಿ ಹೊಡಿತೀವಿ ಅಂತ, ನುಗ್ಗಿ ಹೋಗಿ ಸ್ವಾಧೀನ ಮಾಡ್ತೀವಿ ಅಂತ. ದಟ್ ಈಸ್ ದಟ್ ಸ್ಪಿರಿಟ್. ಬಲಾತ್ಕಾರಿಗಳು ಬಲಾತ್ಕಾರದಿಂದ ಪರಲೋಕ ರಾಜ್ಯವನ್ನು ಸ್ವಾಧೀನ ಮಾಡ್ಕೊಳ್ತಾರೆ. ಅಲ್ಲೆಲೂಯ. ಬಲಿಷ್ಠನನ್ನು ಕಟ್ಟಿ ಹಾಕದೆ ಅವನ ಅರಮನೆಗೆ ನುಗ್ಗಿ ಅವನ ಕೊಳ್ಳೆಯನ್ನು, ಅವನ ಸಂಪತ್ತನ್ನು ಕೊಳ್ಳೆ ಹೊಡಿಯೋಕ್ಕಾಗೋದಿಲ್ಲ. ನೋಡ್ರಿ, ಆಗ ಹೇಳಿದಾಗ ಸೈಲೆಂಟ್ ಆಗ್ತಾವ ಇವು. ಮುಂದಕ್ಕೆ ನೋಡ್ರಿ, ಓದಿ ಓದಿ ಓದಿ. ಆದರೆ ಅವನ ಜೊತೆಯಲ್ಲಿ ಹೋದವರು, ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ನಮಗೇನು ಸಾಲದು? ಅದೇ ಕಾಲೇಬನೇನಂದ, ನನಗೆ ಅವಾಗಿದ್ದ ಶಕ್ತಿ ಈಗಲೂ ಇದೆ ಅಂತ. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ. ಏನು ಸಮಾಚಾರ? ಇವನು ಕಳಿಸಿದ ಅಶುಭ ಸಮಾಚಾರ ಹೇಳಕ್ಕ, ಶುಭ ಸಮಾಚಾರ ಎಲ್ಲ ಹೇಳ್ತಾರೆ. ಕಡೆಗೆ ಒಂದು ಅಶುಭ ಹೇಳೋದು. ಹಣ್ಣು ಚೆನ್ನಾಗಿತ್ತು, ಹಾಲು ಜನ ಹರಿಯೋ ದೇಶ, ಸೂಪರ್, ದೇವ್ರು ಹೇಳಿದಂಗೆ ಇದೆ, ಎಲ್ಲ ಇದೆ. ಕಡೆಗೊಂದು ಅಶುಭ. ಪಾತ್ರೆ ತುಂಬ ಸ್ವೀಟ್ ಕ್ಯಾರೆಟ್ ಹಲ್ವಾ ಮಾಡಿಬಿಟ್ಟು ನಾಯಿ ಬಂದು ನಕ್ಕೊಂಡು ಹೋಗ್ಬಿಡೋದು. ಆಮೇಲೆ ಯಾರ ತಿನ್ನಕ್ಕಾಗುತ್ತೆ? ಸ್ತೋತ್ರ. ನೀನು ಒಳ್ಳೆ ಕಾರ್ಯ ಮಾಡಿದ್ದೆ, ಸ್ವಲ್ಪ ಅದನ್ನು ಜಪಾನ ಮಾಡಿ. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತದೆ, ನಿಮ್ಮ ನಾಲಿಗೆನ ನೀವೇನು ಹಾಕ್ಬೇಕಂತೆ? ಕಡಿವಾಣ ಹಾಕಬೇಕು ಅಂತ. ಮೂರ್ಖ ದುಡುಕಿ ಮಾತಾಡ್ತಾನೆ, ಶಿಷ್ಟನು ಎಲ್ಲವನ್ನು ಶಮನಗೊಳಿಸ್ತಾನೆ. ಇವರೆಲ್ಲ ಹೇಳಿದ್ರು ಎವ್ರಿಥಿಂಗ್ ಇಸ್ ನೈಸ್ ಬಟ್ ವಿ ಕ್ಯಾನಾಟ್, ನಮಗಾಗಲ್ಲ ಅದು. ಆಮೇಲೆ ಓದಿ. ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿ ಬಿಡುತ್ತದೆ. ನಾವು ಸಂಚರಿಸುವ ದೇಶವನ್ನ ತನ್ನಲ್ಲಿ ವಾಸಿಸುವವರನ್ನ ಏನ್ ಮಾಡ್ತಂತೆ? ನುಂಗಿ ಬಿಡುತ್ತದೆ. ಸ್ತೋತ್ರ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು, ಅಜಾನುಭಾವುಗಳು. ಅಲ್ಲಿ ನೆಫೀಲಿಯರನ್ನು, ಅಂದರೆ ನೆಫೀಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳ್ಕೊಂಡಿದ್ದು. ಇವರೇ ಅನ್ಕೊಂಡಿದ್ದು. ಇಲ್ಲ ಹೊಟ್ಟೆ ಹಸಿತದೆ ಏನಾದ್ರು ಕೊಡವಾ ಅಂತ ಕೇಳಿದ್ವ ನಾವು. ಫಸ್ಟ್ ಡೈಲಾಗ್ ಅನ್ಕೊಂಡು ಹೋದ್ರು ಇವರೇ. ನೀವು ಬರಲ್ಲ ಅನ್ಕೊಂಡೆ. ಒಬ್ರು ಹೇಳಿದೆ, ಯಾಕೆ ಬೈಬಲ್ ಸ್ಟಡಿಗೆ ಬಂದೆ? ನೀವು ಬರಲ್ಲ ಅನ್ಕೊಂಡೆ. ಇವರು ಅನ್ಕೊಂಡ್ರು, ಏನಂತ ಅನ್ಕೊಂಡ್ರು? ಎಲ್ಲ ನೆಗೆಟಿವ್ ಅನ್ಕೊಂಡ್ರು. ಅವರು ಬಲಿಷ್ಠರು. ಅವ್ರ ಮುಂದೆ ನಾವು ಹೆಂಗೆ ಕಾಣ್ತೀವಿ ಅಂತೆ, ಮುಂದೆ ಇದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು. ಮಿಡತೆಗಳಂತೆ ಇವರೇ ತಿಳ್ಕೊಂಬಿಡೋದು. ಅವ್ರಿಗೂ ಇವ್ರಿಗೆ ಕಂಪ್ಯಾರಿಸನ್. ಅವರು ಆನೆ, ನಾವು ಆಡು. ಅವರು ಅಜಾನುಭಾವುಗಳು, ನಾವು ಅವ್ರ ಮುಂದೆ ಮಿಡತೆ. ಭಸ್ಮ ಮಾಡಾಕ್ಬಿಡ್ತಾರೆ, ತುಳಿದಾಕ್ಬಿಡ್ತಾರೆ, ಇಸ್ಕಾಕ್ಬಿಡ್ತಾರೆ, ಇವರೇ ತಿಳ್ಕೊಂಬಿಡ್ದೆಲ್ಲ. ಸ್ತೋತ್ರ. ಇವ್ರ ದೇವರು ಯಾರು? ಇವನ್ ಕರೆದವನ್ ಯಾರು? ಇವ್ರ ತೋಲ್ಬಲದಿಂದ ಇದೆಲ್ಲ ನಡೀತಾ, ನಿನ್ನ ಸಾಮರ್ಥ್ಯದಿಂದ ಇದು ನಡೀತಾ. ಇಲ್ಲಿವರೆಗೂ ದೇವರು ನಿನ್ನನ್ನು ಕಾಪಾಡ್ಕೊಂಡು ಬರಲಿಲ್ವಾ? ನಿನ್ನ ಕುಟುಂಬನ ಕಾಪಾಡಲಿಲ್ವಾ? ನಿನ್ನ ಮಕ್ಕಳನ್ನ ಕಾಪಾಡಲಿಲ್ವಾ? ನಿನ್ನ ಕಾಪಾಡಲಿಲ್ವಾ? ನಿನ್ನ ಜೀವನ ಕಾಪಾಡಲಿಲ್ವಾ? ನೋಡ್ರಿ, ಅವ್ರೇನು ಹೇಳಿದ್ರು? ಅವರಿಗೂ ನಾವು ಹಾಗೆಯೇ ತೋರಿದೆವು. ನಿಮಗೇನು ಅನ್ನಿಸುತ್ತೋ ಶತ್ರುವಿಗೆ ನಿಮ್ಮ ಬಗ್ಗೆ ಅದೇ ಅನಿಸುತ್ತೆ. ನೀವು ಹೇಳ್ರಿ, ಯಾಕೋ ಗೊತ್ತಿಲ್ಲ ರೀ, ತುಂಬ ಹುಷಾರಿಲ್ಲ ಅನ್ನಿಸ್ತಾ ಇದೆ. ಸೈತಾನ್ ಹೇಳ್ತಾನೆ, ಹೌದಾ, ಬಂದೆ ಒಂದು ನಿಮಿಷಕ್ಕ, ದಿಢೀರಂತ ಹೋಗ್ತಾನೆ. ಅವತ್ತಿಂದ ಇಲ್ದಿರೋ ಸುಸ್ತು ನಿನಗೆ, ಇಲ್ದಿರೋ ಮೈಕೈ ನೋವು. ಸ್ತೋತ್ರ. ಯಾಕೆ ಅನಿಸುತ್ತೆ? ಯಾಕೋ ನನಗೆ ಹಂಗೆ ಅನ್ನಿಸುತ್ತೆ. ನಿನಗೆ ಅನ್ನಿಸ್ದಾಗ ಸೈತಾನನಿಗೂ ಹಂಗೇ ಅನಿಸುತ್ತೆ. ಇವ್ರು ನಮ್ಮ ಪಾರ್ಟಿಯವರು ಅಂತ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೇಲೆ ಇಷ್ಟು ಬಿಡಿಸಿ ಬಿಡಿಸಿ ಹೇಳ್ಕೊಟ್ಟ ಮೇಲೂ ತಿರ್ಗಾ ಏನಾದರೂ ಅನಿಸುತ್ತೆ ಅನಿಸಿ ನಾನು ಬಿಡಿಸ್ತೀನಿ. ಆಮೇಲೆ
ಇನ್ನು 14ನೇ ಅಧ್ಯಾಯ ಆರಂಭ ಇದೆ. 7 ನೆಗೆಟಿವ್ ಪಾಯಿಂಟಿಂದ ಉಂಟಾಗುವ ನಕಾರಾತ್ಮಕವಾದ ಜೀವಿತದಲ್ಲಿ ಉಂಟಾಗುವ 7 ವಿಧವಾದ ನಕಾರಾತ್ಮಕವಾದ ಕಾರ್ಯಗಳು 14ನೇ ಅಧ್ಯಾಯದ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೂ ಇದೆ. ನಂಬರ್ 1, ಅದನ್ನು ಕೇಳಿದವರೆಲ್ಲ, ಜನ ಸಮೂಹದವರೆಲ್ಲ ಗುಲ್ಲು ಮಾಡಿ ಬಹಳ ಕೂಗಿಕೊಂಡ್ರು. ನಂಬರ್ 1, ಆ ರಾತ್ರಿಯೆಲ್ಲ ಜನರು ಅಳುತ್ತಿದ್ದರು. ನಂಬರ್ 2, ರಾತ್ರಿ ಎಲ್ಲ ಅಳ್ತಾ ಇದ್ರು ಜನ. ಸತ್ ಮನೆಯಲ್ಲಿ ಅಳ್ತಾ ಹಿಂಗೆ ಹತ್ತಾ ಇದ್ರು. ಯಾರೂ ಸತ್ತಿಲ್ಲ, ಸಾಯಕ್ಕೆ ಮುಂಚೆನೆ ಅಡ್ವಾನ್ಸ್ ಆಗಿ ಅಳ್ತಾ ಇದ್ದಾವೆ. ಸ್ತೋತ್ರ. ಯಾಕೆ? ಇವ್ರಿಗೆ ಅನ್ನಿಸ್ತು ಅವ್ರ ಮುಂದೆ ಮಿಡ್ತೆ ಥರ ಅಂತ. ಇವ್ರಿಗೇನು ಅನ್ನಿಸ್ತೋ ಅದೇ ಸ್ಪಿರಿಟನ್ನು ತಗೊಂಬಂದು ಉಳಿದವ್ರಿಗೆಲ್ಲ ಕೊಟ್ಬಿಟ್ರು. ಈಗ ಇವ್ರಿಗೂ ಅನ್ನಿಸ್ತಾ ಇದೆ. ಇಸ್ರಾಯೇಲ್ ಜನರು ಇಷ್ಟು ಲಕ್ಷ ಜನ ಇದ್ದಾರೆ, ಹೋಗಿದ್ದೆಷ್ಟು ಜನ? 12. ನೆಗೆಟಿವ್ ಆಗಿ ಹೇಳಿದ್ದೆಷ್ಟು ಜನ? 10. ಈ 10 ಜನ ಎಷ್ಟು ಜನರನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಈ 10 ಜನ ಎಲ್ಲರಿಗೂ ಡಂಗೂರ ಹೊಡೆದ್ಬಿಡೋದು. ಈ 10 ಜನ ಸೇರ್ಕೊಂಡು ನೆಗೆಟಿವ್ ಹೇಳೋದ್ರಿಂದ ಎಲ್ಲರೂ ಗುಳ್ಳಂತ ಶಬ್ದ ಮಾಡಿ ರಾತ್ರಿ ಎಲ್ಲ ಹತ್ರು. 3ನೇದಾಗಿ ಇಸ್ರಾಯೇಲರೆಲ್ಲರೂ ಮೋಶೆ ಆರೋನರಿಗೆ ವಿರೋಧವಾಗಿ 3ನೇದಾಗಿ ನಾಯಕರಿಗೆ ವಿರೋಧವಾದ್ರು, ಗುಣಗುಟ್ಟಿದ್ರು. ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ನೋಡಿದ್ರ ಏನು ಕಡೆಗೆ ಏನ್ ಬೇಕು? ಸಿ, ನೆಗೆಟಿವ್ ಸ್ಪಿರಿಟ್ ಆಲ್ವೇಸ್ ಬ್ರಿಂಗ್ ದ ಡೆತ್ ಸ್ಪಿರಿಟ್. ನಾನು ಯಾರಿಗೋಸ್ಕರ ಬದುಕಬೇಕು? ಬೇಡ ಬಿಡು, ಸಾಯೋಣ, ಸತ್ತೋಗ್ತೀನಿ. ಮಕ್ಕಳು ತಂದೆ ತಾಯಿಗೆ ಎದುರಿಸೋದು, ದಟ್ ಈಸ್ ಅ ನೆಗೆಟಿವ್ ಸ್ಪಿರಿಟ್. ಐ ರೆಬ್ಯೂಕ್ ದಟ್ ಸ್ಪಿರಿಟ್. ಯೇಸುವಿನ ನಾಮದಲ್ಲಿ ನಕಾರಾತ್ಮಕವಾದ ಆತ್ಮವನ್ನು ಶಪಿಸ್ತೇನೆ. ಕಮನ್ ಸಂಬಡಿ, ಶಬ್ದ ತೆಗೆದು ಯೇಸುವಿನ ನಾಮದಲ್ಲಿ ಶಪಿಸ್ರಿ. ಅದನ್ನ ಬಿಟ್ಟು ಹೋಗಲಿ. ಅದು ಸಭೆಯಿಂದ ಹೋಗಲಿ, ವ್ಯಕ್ತಿಗಳಿಂದ ಹೋಗಲಿ, ಕುಟುಂಬಗಳಿಂದ ಬಿಟ್ಟು ತೊಲಗಲ್ಲ. ಅದು ಇದು ಆತ್ಮದಲ್ಲಿ ತುಂಬಿರುವ ಸಭೆ. ಇಲ್ಲಿ ಪರಿಶುದ್ಧಾತ್ಮನಿದ್ದಾನೆ, ಇಲ್ಲಿ ಅಭಿಷೇಕ ಇದೆ, ಇಲ್ಲಿ ಸಕಾರಾತ್ಮಕವಾದ ಕಾರ್ಯಗಳು ನಡೆಯುತ್ತೆ, ಇಲ್ಲಿ ವಾಗ್ದಾನಗಳು ನೆರವೇರುತ್ತೆ. We believe in God, we trust in the Lord. 5ನೇದಾಗಿ ಈ ಅರಣ್ಯದಲ್ಲಿ ಆದರೂ ಸತ್ತಿದ್ದರೆ ಮೇಲಾಗಿತ್ತು. ಅರಣ್ಯದಲ್ಲಾದರೂ ಸತ್ತಿದ್ರು. ಐಗುಪ್ತ ದೇಶದಲ್ಲೇ ಸತ್ತಿದ್ರೆ ಒಳ್ಳೇದಾಗ್ತಿತ್ತು. ಅಲ್ಲಾಗಲಿಲ್ಲ. ಅದಾದ್ಮೇಲೆ ಇಷ್ಟು ಅದ್ಭುತ ನಡೆದವರು ಈಗ ಹೇಳ್ತಾರೆ ಈ ಅರಣ್ಯದಲ್ಲೇ ಸತ್ತಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ? ಫರೋನನ ಕೈಯಿಂದ ತಪ್ಪಿಸ್ಕೊಂಡ್ ಬಂದಾಗ ಅಲ್ಲಿ ಕತ್ತಿ ಇರಲಿಲ್ವಾ, ಈಟಿ ಇರಲಿಲ್ವಾ, ಬರ್ಜಿ ಇರಲಿಲ್ವಾ, ಬಿಲ್ ಇರಲಿಲ್ವಾ, ಬಾಣ ಇರಲಿಲ್ವಾ, ರಥ ಇರಲಿಲ್ವಾ, ಅಶ್ವಗಳಿರಲಿಲ್ವಾ, ಸೈನ್ಯ ಇರಲಿಲ್ವಾ, ಸೈನಿಕರು ಇರಲಿಲ್ವಾ? ಅಲ್ಲಿ ನಿನ್ನನ್ನು ಕೊಲ್ಲದೆ ಉಳಿಸ್ಕೊಂಡು ಬಂದಿರೋದು ವಾಗ್ದಾನದ ದೇಶದ ಕಡೆಗೆ ನಡೆಸೋದಕ್ಕ, ನಿನ್ನನ್ನು ಈ ಮರುಭೂಮಿಯಲ್ಲಿ ಸಾಯಿಸೋದಕ್ಕ. ಏ ಮೂರ್ಖ, ಏ ಮೂಢ, ದಡ್ಡ, ಎಲ್ಲಿಗೆ ಅರ್ಥ ಮಾಡ್ಕೊಳ್ತಾ ಇದೀಯಾ? ಇಲ್ಲಿವರೆಗೂ ನಡೆಸಿದ ಎಬೆನೇಸರ್ ಮುಂದಕ್ಕೂ ನಡೆಸೋದಕ್ಕೆ ಶಕ್ತನಲ್ವೋ? ಎಲ್ಲೋಯ್ತು ಟ್ರಸ್ಟ್? ಮುಂದಕ್ಕೆ ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುವರಲ್ಲ, ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ? ಇದರ ಎಂಡ್ ಏನು ಗೊತ್ತಾ? ಇಂಜರ್ದು ಹೋಗೋದು, ಬ್ಯಾಕ್ ಸ್ಲೈಡಿಂಗ್. ಆಮೇಲೆ 7 evil talks, 7 evil effects. ನೆಗೆಟಿವ್ ಆಗಿ ಮಾತಾಡಿದಾಗ 7 ವಿಧವಾದ ನಕಾರಾತ್ಮಕವಾದ ಕಾರ್ಯಗಳು ನಡೆಯುತ್ತೆ. ಆಮೇಲೆ ದಟ್ಸ್ ದ ರೀಸನ್ ಐ ಸೆಡ್ Caleb, the man with a different spirit. ಕೆಲವರು ಶೋಕಿಗೆ ಮಾತಾಡೋರು ಇದ್ದಾರೆ. ಶೋಕಿಗೆ, ತಮಾಷೆಗೆ ಹೇಳಿದೆ. ನೋಡ್ರಿ, ಜಾಸ್ತಿ ಮಾತಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ. ಸೋತ್ರ. ಆಮೇಲೆ ಏನೇ ಹಂಗೆಲ್ಲ ಮಾತಾಡ್ತೀಯ, ಸುಮ್ಮನೆ ರೀ, ತಮಾಷೆಗೆ ಅಂದೆ. ನೀನು ತಮಾಷೆಗೆ ಅಂದ, ಆ ಸೈತಾನು ಸೀರಿಯಸ್ ಆಗಿ ತಗೊಂಡ್ಬಿಟ್ಟ. ಅದನ್ನ ನೀನು ಸೀರಿಯಸ್ ಆಗ್ಬಿಡ್ತೀಯ. ಅವಾಗ ದೇವ್ರೆ ಏನಕ್ಕಪ್ಪ ಈ ಶೋಧನೆ? ಇಲ್ಲವಾ, ನೀನು ಹೇಳಿದ್ದ ಅವ್ನು ಮಾಡ್ತಾ ಇದ್ದಾನೆ, ಮಾಡಲಿ ಬಿಡವಾ.
ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಸಂಗಡಲೊಬ್ಬರು ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳುತ್ತಿದ್ದರು. ನೋಡಿದ್ರ ಇವ್ರ ಪ್ಲಾನ್ ಏನ್ ಗೊತ್ತಾ? ಹೆಂಗಾದ್ರೂ ವಾಪಸ್ ಹೋಗ್ಬಿಡ್ಬೇಕು ಹಳೆಯ ಜೀವನಕ್ಕೆ, ಹಳೆಯ ಲೌಕಿಕವಾಗಿ, ಹಳೆಯ ರೀತಿಯಲ್ಲಿ, ಅದೇ ಜಾತ್ರೆಗೆ, ಅದೇ ಹಳೆ ಹಂಗೆ ಹಂಗೆ ಇದೇ ಎಂಡ್. ಆಮೇಲೆ ಇದನ್ನ ನೋಡ್ರಿ, ಈ 20ನೇ ವಾಕ್ಯಕ್ಕೆ ಬನ್ನಿ ಪಾಸ್ಟ್ರೆ, 20ನೇ ವಾಕ್ಯಕ್ಕೆ ಬನ್ನಿ. ಅದಕ್ಕೆ ಯೆಹೋವನು ನಿನ್ನ ಪ್ರಾರ್ಥನೆಯ ಮೇರೆಗೆ ನಾನು ಕ್ಷಮಿಸಿದ್ದೇನೆ. ಕಾಲೇಬನು ಇವ್ರನ್ನ ಡಿಫರೆಂಟ್ ಸ್ಪಿರಿಟ್. ಕಾಲೇಬನಿಗೆ ದೇವ್ರು ಹೇಳ್ತಾರೆ, ನಿನ್ನ ಪ್ರಾರ್ಥನೆ ಮೇರೆಗೆ. ಯಾರೋ ಪ್ರಾರ್ಥನೆ ಮಾಡೋರು ಸಭೆಯಲ್ಲಿ ಇರೋದ್ರಿಂದ ನೀನು ಉಳ್ಕೊಂಡಿದ್ಯವ. ಯಾರೋ ನಿನ್ಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ನಿನ್ನ ಪ್ರಾರ್ಥನೆ, ಅವ್ರ ಪ್ರಾರ್ಥನೆಯಿಂದ ದೇವರು ನಿನ್ನ ಕ್ಷಮಿಸಿದ್ದಾನೆ. ಇಲ್ದಿದ್ರೆ ಇಲ್ಲಿ ಕುತ್ಕೊಂಡು ಸ್ತೋತ್ರ ಹೇಳಕ್ ಆಗ್ತಿರ್ಲಿಲ್ಲ. ಎಷ್ಟೋ ಗಂಡಂದಿರ ಕುತ್ಕೊಂಡು ಸ್ತೋತ್ರ ಹೇಳಕ್ ಕಾರಣ ನಿಮ್ಮ ಹೆಂಡತಿಯರು ಉಪವಾಸ, ಕಣ್ಣೀರು, ಪ್ರಾರ್ಥನೆ ಮಾಡಿರೋದ್ರಿಂದ. ಮಕ್ಕಳ, ಎಷ್ಟೋ ತಂದೆ ತಾಯಿಗಳು ಊಟ ಎಲ್ಲ ಬಿಟ್ಟು ನಿಮಗಾಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಾರೋ, ಅದರಿಂದ ಇವಾಗ ನೀವು ಒಳ್ಳೆ ಗಟ್ಟಿಮುಟ್ಟಿಯಾಗಿದ್ದೀರೋ, ಸಂತೋಷವಾಗಿದ್ದೀರೋ, ಅದನ್ನು ಮರಿಬೇಡ್ರೋ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಪ್ರಾರ್ಥನೆಯಿಂದ ಕೇಳಿ ನಾನು ಅವ್ರನ್ನ ಕ್ಷಮಿಸಿದ್ದೇನೆ. ಆಮೇಲೆ ಆದಾಗ್ಯೂ ನನ್ನ ಜೀವದಾಣೆ, ನನ್ನ ಜೀವದಾಣೆ ಮತ್ತು ಯೆಹೋವನ ಮಹಿಮೆಯು ಭೂಲೋಕದಲ್ಲೆಲ್ಲ ತುಂಬಿರಬೇಕೆಂಬುವ ನಿಶ್ಚಯ ವಾಕ್ಯದ ಆಣೆ. ಈ ಮನುಷ್ಯರೆಲ್ಲರೂ ನೋಡ್ರಿ, ಈ ಮನುಷ್ಯರು ಇಷ್ಟೆಲ್ಲ ಆದ್ರು, ಇಷ್ಟೆಲ್ಲ ಹೇಳಿದ್ರು, ದೇವರು ಕ್ಷಮಿಸಿದ್ರು, ಇವರು ಬುದ್ಧಿ ಬಿಡಲ್ಲ. ಈ ಮನುಷ್ಯರೆಲ್ಲರೂ ಐಗುಪ್ತ ದೇಶದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿರುವ ಮಹತ್ ಕಾರ್ಯಗಳನ್ನು, ನನ್ನ ಮಹಿಮೆಯನ್ನು ನೋಡಿದರು, ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನು ಪರೀಕ್ಷಿಸಿದ್ದರಿಂದ. ಇವ್ರು ದೇವ್ರನ್ನೇ ಕೆಣಕಿದಾರ ಅಂದ್ರೆ ಗಮನ ಇಟ್ಟು ಕೇಳ್ರಿ. ದೇವ್ರು ಹೇಳ್ತಾನೆ, ಪದೇ ಪದೇ ಇವರು ನನ್ನನ್ನು ಪರೀಕ್ಷಿಸಿದ್ರು. ಆಮೇಲೆ ನಾನು ಅವರ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇವರಲ್ಲಿ ಯಾರೂ ನೋಡುವುದಿಲ್ಲ. ಇವರಲ್ಲಿ ಯಾರು, when you have the negative spirit, you will not see the promise of God. ದೇವರ ವಾಗ್ದಾನ ನೆರವೇರೋದನ್ನ ನೀವು ಕಾಣಲ್ಲ. ಆಮೇಲೆ ನನ್ನನ್ನು ಅಲಕ್ಷ್ಯ ಮಾಡಿದ ಇವರಲ್ಲಿ ಯಾರು ಅದನ್ನು ನೋಡುವುದಿಲ್ಲ. ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನ ಅನುಸರಿಸಿ ನಡೆದಿದ್ದರಿಂದ ಅವನನ್ನೇ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು. ಆಮೆನ್. ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು. 8ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೂ ಓದ್ಬಿಡಿ ಪಾಸ್ಟ್ರೆ. ಹಾಲು ಜೇನು ಅರಿಯುವ ದೇಶ, ಯೆಹೋವನು ನಮ್ಮನ್ನ ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನ ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಈಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ. ನೋಡಿದ್ರ, ಇದನ್ನೇ ಪಾಸ್ಟರ್ಗಳು ಹೇಳೋದು, ದೇವರಿಗೆ ತಿರುಗಿ ಬೀಳಬೇಡ್ರಿ, ಅಡ್ದಾರಿಗೆ ಹೋಗ್ಬೇಡ್ರಿ. ಸ್ತೋತ್ರ ಹೇಳ್ತಾ ಇಲ್ವಲ್ಲ? ಕೊಲೆಸ್ಟ್ರಾಲ್ ಇದೆಯಾ? ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ನೋಡಿದ್ರ, ಅವರು ನಮ್ಮನ್ನ ಮಿಡತೆ ತರ ನೋಡ್ತಾರೆ ಅಂತ ಯಾರು ಹೇಳಿದ್ದು? ಅವರೆಲ್ಲ, ಇವರೇ ಹೇಳಿದ್ದು. ಆದ್ರೆ ಈಗ ಕಾಲೇಬನ್ ಹೇಳ್ತಾರೆ, ನಾವು ಅವ್ರನ್ನ ನುಂಗಿ ನಾವು ಪುಷ್ಟಿ ಉಳ್ಳವರಾಗ್ತೀವಿ ಅಂತ. ಶತ್ರು ನಮ್ಮ ತಲೆ ಮೇಲಲ್ಲ, ಶತ್ರು ನಮ್ಮ ತೋಳ್ ಮೇಲಲ್ಲ, ಶತ್ರು ನಮ್ಮ ಸೊಂಟದ ಮೇಲಲ್ಲ, ಶತ್ರು ನಮ್ಮ ಕಾಲಿನ ಕೆಳಗಡೆ. ಹಲ್ಲೆಲೂಯ. ಶತ್ರುವಿನ ಪ್ಲಾನ್ಗಳು, ಪದ್ಧತಿಗಳನ್ನು ಬ್ರೇಕ್ ಮಾಡಿ ಸ್ವಾಧೀನಪಡಿಸ್ಕೊಳ್ಬೇಕಾದದನ್ನ ಸ್ವಾಧೀನಪಡಿಸ್ಕೊಳ್ಳದೆ ಕಾಲೇಬನ ಸ್ಪಿರಿಟ್. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈ ಬಿಟ್ಟನು. ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ ಅಂದನು. ಆದರೆ ಜನ ಸಮೂಹದವರೆಲ್ಲರೂ ಕೇಳಲೊಲ್ಲದೆ, ಕಾಲೇಬನ ಮಾತು ಕೇಳಲಿಲ್ಲ, ಯೋಶುವನ ಮಾತು ಕೇಳಲಿಲ್ಲ. ಆಮೇಲೆ ಕೇಳಲೊಳ್ಳದೆ ಅವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು. ನೋಡಿದ್ರೆ ಸ್ಕೆಚ್ ಏನ್ ಹಾಕಿದ್ರು ಗೊತ್ತಾ? ಇವ್ರನ್ನೇ ಮುಗಿಸ್ಬಿಡೋಣ ಅಂತ. ಸ್ತೋತ್ರ. ಇವರೇ ಮುಗಿದೋಗ್ತಾ ಇದ್ದಾರೆ, ಮುಗಿದೋಗಕ್ಕೆ ಮುಂಚೆ ಇವ್ರನ್ನ ಮುಗಿಸ್ಬಿಟ್ಟೋಗ್ಬಿಡೋಣ ಅಂತ. ಶತ್ರುವಿನ ಪ್ಲಾನ್ ಏನು? ಕೊಲ್ಲುವುದು,
ನಾಶ ಮಾಡೋದು. ಕೊಲ್ಲಬೇಕೆಂದು ಹೇಳಿಕೊಳ್ಳುತ್ತಿರಲಾಗಿ ಯೆಹೋವನ ತೇಜಸ್ಸು ದೈವ ದರ್ಶನದ ಗುಡಾರದಲ್ಲಿ ಒಳೆದು, ಪ್ರೈಸ್ ಗಾಡ್. ಏನೆಲ್ಲ ಪ್ಲಾನ್ ಮಾಡಿದ್ರು, ಯೆಹೋವನ ತೇಜಸ್ಸು ದೇವ ದರ್ಶನದ ಗುಡಾರದಲ್ಲಿ ಒಳೆಯಿತು ನೋಡ್ರಿ. ಆಮೇಲೆ ಇಸ್ರಾಯೇಲರಿಗೆ ಎಲ್ಲರಿಗೂ ಕಾಣಿಸಿತು. ಇಸ್ರಾಯೇಲ್ ಕಾಣಿಸಿದ್ ಮಾತ್ರ ಅಲ್ಲ, ಅವರೆಲ್ಲ ಯೆಹೋವನು ಮೋಶೆಗೆ, ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರೋ, ನಾನು ನಡೆಸಿದ ಎಲ್ಲಾ ಮಹತ್ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದ್ದಾಗ್ಯೂ ಇನ್ನು ಎಷ್ಟು ದಿನ ನನ್ನನ್ನು ನಂಬದೇ ಇರುವರು. ಆಗಲಿ ನಾನು ಇವರಿಗೆ ವ್ಯಾಧಿಯನ್ನು ಉಂಟು ಮಾಡಿ. ನೋಡಿದ್ರ ಎಲ್ಲಿ ರೋಗ ಸ್ಟಾರ್ಟ್ ಆಗಿದ್ದು? ಮಾತು ಕೇಳಿದ್ರೆ ನಂಬದೆ, ಎದುರ್ಕೊಂಡು, ಬೆದರ್ಕೊಂಡು, ಭಯಪಟ್ಕೊಂಡು, ಶತ್ರುಗೆ ಭಯಪಟ್ಕೊಂಡು ಇದ್ದಿದ್ದರಿಂದ ಏನಾಯ್ತು ಇವರಿಗೆ? ನಿಮ್ಮಲ್ಲಿ ಐಗುಪ್ತರಲ್ಲಿ ಬಂದಂಥ ಒಂದು ವ್ಯಾಧಿನೂ ಬರಲ್ಲ ಅಂತ ಹೇಳ್ತದೆ. ದೇವರೇ ಹೇಳಿದ್ರು, ನಾನು ನಿಮ್ಮಲ್ಲಿ ಏನಾದ್ರು ಕಳಿಸ್ತೀನಿ, ವ್ಯಾಧಿ. ಆಮೇಲೆ ವ್ಯಾಧಿಯನ್ನ ಉಂಟು ಮಾಡಿ ಇವರನ್ನ ನಿರ್ಮೂಲ ಮಾಡಿ ಈ ಜನಕ್ಕಿಂತ ಹೆಚ್ಚಾಗಿಯೂ ಬಲಿಷ್ಠವಾಗಿ ಇರುವ ಜನಾಂಗವನ್ನು ನಿನ್ನ ಮೂಲಕವೇ ಹುಟ್ಟಿಸುವೆನು ಎಂದು ಹೇಳಿದನು. ನೋಡಿದ್ರ, ದೇವರಿಗೆ ಕಾಲೇಬ್ ತರ ಸ್ಪಿರಿಟ್ ಇರೋರು ಬೇಕು ಅಂತ ಅರ್ಥ. ನೀನು ಈಗ ಪಕ್ಕದಲ್ಲಿ ಇರೋರು ಕೇಳಿ, ನಿಮ್ಗೆ ಯಾವ ಥರ ಸ್ಪಿರಿಟ್ ಇಷ್ಟ ಅಂತ? ನೆಗೆಟಿವ್ನಾ ಪಾಸಿಟಿವ್ನಾ? ಕಾಲೇಬ್ ಥರ ಇರೋ ಸ್ಪಿರಿಟ್. ಆಮೇಲೆ ಅಲ್ಲೆಲ್ಲೂಯ್ಯ. ನುಗ್ಗೋ ಟೈಮಲ್ಲಿ ಕಾಲು ಎಳೆಯೋದಲ್ಲ. ಸ್ತೋತ್ರ. ನಾವು ಇದೀವಿ, ಬನ್ನಿ ಪಾಸ್ಟ್ ಹೋಗೋಣ ಅಂತ ಅನ್ಬೇಕು. ಅಲ್ಲೆಲ್ಲೂಯ್ಯ. ನಾವು ಕಾಲು ಎತ್ತುವಾಗ ಯಾಕೆ ಬರ್ತಾ ಇಲ್ಲ ಕಾಲು ಅಂದರೆ ಹಿಂದಿಂದ ಎಳಿತಾ ಇರ್ತವೆ. ಕಾಲು ಥರ ಇರ್ರಿ. ದ ಮ್ಯಾನ್ ವಿತ್ ಎ ಡಿಫ್ರೆಂಟ್ ಸ್ಪಿರಿಟ್, ಬಿ ಎ ಡಿಫ್ರೆಂಟ್ ಸ್ಪಿರಿಟ್, ಪಾಸಿಟಿವ್ ಸ್ಪಿರಿಟ್. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಪಾಸಿಟಿವ್ ಸ್ಪಿರಿಟ್ ಇರಲಿ. ಎಂಥ ಸ್ಪಿರಿಟಾ? ಆಗಲ್ಲ ಅಂದರೆ ಆಗುತ್ತೆ, ನಡೆಯುತ್ತೆ. ನನ್ನ ದೇವರಿಂದ ಎಲ್ಲ ಸಾಧ್ಯ, ನಂಬುವವನಿಗೆಲ್ಲ ಸಾಧ್ಯ. ಎದ್ದು ನಿಂತ್ಕೊಳ್ರಿ.